ಇತ್ತೀಚಿನ ದಿನಗಳಲ್ಲಿ ದಿನೇ ದಿನೇ ಹೃದಯಾಘಾತಕ್ಕೊಳಗಾಗಿ ಸಾಯ್ತಿರುವವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಅದರಲ್ಲೂ ಯುವ ಜನತೆಯೇ ಜಾಸ್ತಿ ಹಾರ್ಟ್ ಅಟ್ಯಾಕ್ಗೆ ಒಳಗಾಗ್ತಾ ಇರುವಂತಹ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇರುವಂತಹ. ಆದರೆ ಇದಕ್ಕೆ ಏನು ಕಾರಣ ಇರ್ಬೋದು ಅನ್ನೋದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಹಿರಿಯ ಹೃದಯ ತಜ್ಞ ಆಗಿರುವಂತಹ ಡಾಕ್ಟರ್ CN ಮಂಜುನಾಥ್ ಅವರಿದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ. ಸರ್, ಇತ್ತೀಚೆಗೆ ತುಂಬ ಯುವಕರಲ್ಲೇ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ. ಕಾರಣ ಏನಿರಬಹುದು ಅಂತ? ಅಂದರೆ ಭಾರತ ದೇಶದಲ್ಲಿ ಪ್ರತಿ ವರ್ಷ ಸುಮಾರು 30 ಲಕ್ಷ ಜನ ಹೃದಯಾಘಾತದಿಂದ ಸಾವನ್ನಪ್ತಾ ಇದ್ದಾರೆ. ಅಂದರೆ ಇನ್ ಅದರ್ ವರ್ಡ್ಸ್, ಹಾರ್ಟ್ ಅಟ್ಯಾಕ್ ಆ್ಯಂಡ್ ಬ್ರೈನ್ ಸ್ಟ್ರೋಕ್ ಈಸ್ ನಂಬರ್ 1 ಕಿಲ್ಲರ್. ಈ 30 ಲಕ್ಷ ಹೃದಯಾಘಾತದಿಂದ ಸಾವನ್ನಪ್ತಾ ಇದ್ದಾರಲ್ಲ, ಇದರಲ್ಲಿ ಇವತ್ತು ಹೃದಯಾಘಾತ ಭಾರತ ದೇಶದಲ್ಲಿ 30% 40 ವರ್ಷಕ್ಕಿಂತ ಚಿಕ್ಕವರಲ್ಲಿ ಆಗ್ತಾ ಇದೆ. ಇದೇ ಒಂದು ಆತಂಕಕಾರಿ ಬೆಳವಣಿಗೆ. ನಾವು ಕಳೆದ 20 ವರ್ಷದ ನಾವು ಈ ಮಾಹಿತಿಯನ್ನು ನೋಡಿದಂಥ ಸಂದರ್ಭದಲ್ಲಿ ಯುವಕರಲ್ಲಿ ಹೃದಯಾಘಾತ ಆಗುವಂಥದ್ದು ಮತ್ತು ಇವನ್ನು ವಯಸ್ಸಾದವರಲ್ಲಿ ಹೃದಯಾಘಾತ ಆಗುವಂಥದ್ದು ಭಾರತ ದೇಶದಲ್ಲಿ 22% ಜಾಸ್ತಿ ಆಗಿದೆ. ಕಳೆದ 20 ವರ್ಷದಲ್ಲಿ ಈ ಹೃದಯಾಘಾತದ ಪ್ರಮಾಣ ಭಾರತೀಯರಲ್ಲಿ 22% ಜಾಸ್ತಿ ಆಗಿದೆ. ಅಂದರೆ ಈ ಯುವಕರಲ್ಲಿ ಯಾಕೆ ಆಗ್ತಾ ಇದೆ? ಇತ್ತೀಚಿನ ದಿನಗಳಲ್ಲಿ ಯಾರಾದರೂ ತುಂಬ ಪ್ರತಿಷ್ಠಿತ ವ್ಯಕ್ತಿಗಳು ಚಿಕ್ಕ ವಯಸ್ಸಿನಲ್ಲಿ ಸಾವನ್ನಪ್ಪಿದರೆ ಹಾರ್ಟ್ ಅಟ್ಯಾಕಿಂದ ಅದು ತುಂಬ ಸುದ್ದಿ ಆಗ್ತಾ ಇದೆ, ಮಾಧ್ಯಮಗಳಲ್ಲಿ ಸುದ್ದಿ ಆಗ್ತಾ ಇದೆ. ಬಟ್ ನಾವು ಹೃದ್ರೋಗ ತಜ್ಞರಾಗಿ ಕಳೆದ 30-35 ವರ್ಷದ ಅನುಭವದಲ್ಲಿ ಇದು ನಮಗೆ ಸುದ್ದಿ ಇಲ್ಲ. ಯಾಕೆಂದರೆ ಇದು ಕಳೆದ 25 ವರ್ಷದಿಂದನೂ ಕೂಡ ಈ ಯುವಕರಲ್ಲಿ ಮತ್ತು ಮಧ್ಯವಯಸ್ಕರಲ್ಲಿ ಭಾರತೀಯರಲ್ಲಿ ಇದು ಹೃದಯಾಘಾತದ ಪ್ರಮಾಣ, ಹೃದಯಾಘಾತ ಆಗೋದು ನಾವು ನೋಡ್ತಾನೇ ಇದ್ದೀವಿ. ಆದರೆ ಈಗ ಜನರಲ್ಲಿ ಏನು ಭಾವನೆ ಬಂದಿದೆ, ಈ ರೀತಿ ಯಾರೋ ಒಬ್ಬರು ತುಂಬ ಪ್ರತಿಷ್ಠಿತ ವ್ಯಕ್ತಿಗಳು, ಸೆಲೆಬ್ರಿಟೀಸ್ ಅಂತ ಏನು ಹೇಳ್ತೀವಿ, ಅವರು ತುಂಬ ಫಿಟ್ ಆ್ಯಂಡ್ ಫೈನ್ ಆಗಿದ್ದರು, ಯಾವುದೇ ಒಂದು ದುರಭ್ಯಾಸ ಇರಲಿಲ್ಲ, ಯಾವುದೇ ಧೂಮಪಾನ ಇರಲಿಲ್ಲ, ಯಾವುದೇ ಮದ್ಯಪಾನ ಇರಲಿಲ್ಲ. ಯಾಕಾಯಿತು? ಅದು ಒಂಥರ ದಿಗ್ಭ್ರಮೆ ಆಗುತ್ತೆ ಕೆಲವರಿಗೆ. ಆದರೆ ಇವತ್ತು ನಾವು ಕೆಲವರು ಏನು ಅನ್ಕೋಬೋದು, ಇಲ್ಲ ಇದು ಕೋವಿಡ್ ಆದಮೇಲೆ ಜಾಸ್ತಿ ಆಗಿದೆ ಅನ್ನೋ ಭಾವನೆ ಕೆಲವರಲ್ಲಿದೆ. ಆದರೆ ನಾನು ಒಂದು ದೊಡ್ಡ ಅಧ್ಯಯನನೇ ನಾನು ನಿಮ್ಮ ಜೊತೆ ಹಂಚ್ಕೊತೀನಿ. ನಾನು 2014ರಿಂದ 2018, ಅಂದರೆ ಕೋವಿಡ್ ಬಂದಿದ್ದು 2019-20. ಕೋವಿಡ್ ಬರೋದಕ್ಕೆ ಮೊದಲೇ ನಾವು ಅಧ್ಯಯನ ಮಾಡಿದ್ವಿ. ಆ 5 ವರ್ಷಗಳಲ್ಲಿ 2014ರಿಂದ 2018 ಆ 4-5 ವರ್ಷಗಳಲ್ಲಿ ಸುಮಾರು 5,500 ಯಂಗ್ ಹಾರ್ಟ್ ಅಟ್ಯಾಕ್ ಪೇಷಂಟ್ಸ್ನ ನಾವು ಟ್ರೀಟ್ ಮಾಡಿದ್ದೀವಿ. ಯಂಗ್ ಹಾರ್ಟ್ ಅಟ್ಯಾಕ್, ಅದರಲ್ಲಿ 19 ವರ್ಷದಿಂದ 35-40 ವರ್ಷದ ತನಕ ಇದ್ದಾರೆ. ಅದರಲ್ಲಿ 19 ವರ್ಷದ ಕೂಲಿ ಕಾರ್ಮಿಕರಿದ್ದಾರೆ, 23 ವರ್ಷದ ವೈದ್ಯಕೀಯ ವಿದ್ಯಾರ್ಥಿ, 26 ವರ್ಷದ ಗೈನಕಾಲಜಿಸ್ಟು, 29 ವರ್ಷದ ನೆಫ್ರಾಲಜಿಸ್ಟು, ನಂತರ ಇನ್ನು ಕೆಲವರು IASಗೆ ಎಕ್ಸಾಮ್ಗೆ ಪ್ರಿಪೇರ್ ಆಗುವಂಥವ್ರನ್ನೂ ನೋಡಿದ್ದೇವೆ. ಸೊ ಅದರಿಂದ ಇದಕ್ಕೆ ಕಾರಣ ಅಂದರೆ ಈ ಹೃದಯಾಘಾತ ಆಗುವವರಲ್ಲಿ ನಿಖರವಾದಂಥ ಕಾರಣ ಒಂದು 70% ಜನರಿಗಿರುತ್ತೆ. ಅಂದರೆ ಅವರು ಏನು ಧೂಮಪಾನಿಗಳಾಗಿರ್ತಾರೆ, ಮದ್ಯಪಾನಿಗಳಾಗಿರ್ತಾರೆ, ಸಕ್ಕರೆ ಕಾಯಿಲೆ ಇರುತ್ತೆ, ಕೊಲೆಸ್ಟ್ರಾಲ್ ಜಾಸ್ತಿ ಇರುತ್ತೆ, ಫಿಸಿಕಲ್ ಇನ್ಯಾಕ್ಟಿವಿಟಿ ಕೂಡ ಇರುತ್ತೆ, ಅಂದರೆ ಒಂದು ಸೋಮಾರಿತನ ಎಲ್ಲ ಇರುತ್ತೆ. ಇನ್ನು ಒಂದು 25% ಈ ಹೃದಯಾಘಾತ ಆಗುವವರಲ್ಲಿ ಈ ನಿಖರವಾದಂಥ ಕಾರಣ ನಾವು ನೋಡೋದಿಲ್ಲ. ಕೆಲವರು ಕೇಳ್ತಾರೆ, ಡಾಕ್ಟ್ರೇ ನಾನು ಧೂಮಪಾನ ಮಾಡಲ್ಲ, ಮದ್ಯಪಾನ ಮಾಡಲ್ಲ, ಸಕ್ಕರೆ ಕಾಯಿಲೆ ಇಲ್ಲ, ನಾನು ವ್ಯಾಯಾಮನೂ ಚೆನ್ನಾಗಿ ಮಾಡ್ತೀನಿ, ನನಗೆ ಯಾಕಾಯಿತು ಅಂತ ಕೇಳ್ತಾರೆ. ಅಂದರೆ ಇದಕ್ಕೆ ಹಲವಾರು ಹೊಸ ಕಾರಣಗಳನ್ನು ನಾವು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೇವೆ. ವಾಯು ಮಾಲಿನ್ಯ ಇತ್ತೀಚಿನ ದಿನಗಳಲ್ಲಿ ಒಂದು ಪ್ರಮುಖ ಹೊಸ ಕಾರಣವಾಗಿ ಹೊರಹೊಮ್ತಾ ಇದೆ. ವಾಯು ಮಾಲಿನ್ಯ ಅಂದರೆ ಏರ್ ಪೊಲ್ಯೂಷನ್ ಈಸ್ ಕನ್ಸಿಡರ್ಡ್ ಟು ಬಿ ಎ ನ್ಯೂ ಟೊಬ್ಯಾಕೋ. ಅಂದರೆ ಇವತ್ತು ವಾಯುಮಾಲಿನ್ಯ ಒಂದು ಹೊಸ ತಂಬಾಕು ಇದ್ದಾಗೆ, ವಾಯುಮಾಲಿನ್ಯ ಒಂದು ಹೊಸ ಧೂಮಪಾನ ಇದ್ದಾಗೆ. ಸೊ ಅಂದರೆ ಅದಕ್ಕೋಸ್ಕರ ನಾವು ಹೇಳ್ತಾ ಇರೋದು, ವಾಯುಮಾಲಿನ್ಯವನ್ನು ನಾವು ಗಂಭೀರವಾಗಿ ಪರಿಗಣಿಸಬೇಕು. ಅದಕ್ಕೆ ಎಲ್ಲ ಮುನ್ನೆಚ್ಚರಿಕೆ ಕ್ರಮ ವಹಿಸಿ ವಾಯುಮಾಲಿನ್ಯ ಕಡಿಮೆ ಆಗುವಷ್ಟು ನಾವು ಇದನ್ನು ಮಾಡಬೇಕು ಅಂತ. ಇನ್ನೊಂದು ಒತ್ತಡ ಅನ್ನೋದು ಕೂಡ ಬಹಳ ಮುಖ್ಯವಾದಂಥ ಕಾರಣ. ನೋಡಿ, ನೀವು ಬ್ಲಡ್ ಪ್ರೆಷರ್ನ ಮೆಷರ್ ಮಾಡ್ಬೋದು, ಬ್ಲಡ್ ಶುಗರ್ನ ಟೆಸ್ಟ್ ಮಾಡಿ ಎಷ್ಟಿದೆ ಅಂತ ಕಂಡುಹಿಡಿಬೋದು, ಕೊಲೆಸ್ಟ್ರಾಲು ಎಷ್ಟಿದೆ ಅಂತ ಕಂಡುಹಿಡಿಬೋದು. ನಿಮ್ಮ ಒತ್ತಡನ ಕಂಡುಹಿಡಿತೀರಾ ನೀವು? ಅದರಿಂದ ಎಷ್ಟೋ ಜನರಿಗೆ ಒತ್ತಡ ಎಷ್ಟು ಅಂತ ನಮಗೆ ಗೊತ್ತೇ ಆಗೋದಿಲ್ಲ. ಕೆಲವರಿಗೆ
ವಿದ್ಯಾರ್ಥಿ ಜೀವನದಲ್ಲಿ ಇರೋರಿಗೆ ಅವರ ಭವಿಷ್ಯದ ಒತ್ತಡ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹೋಗ್ತಾರೆ, ಹಗಲು ರಾತ್ರಿ ನಿದ್ದೆಗೆಡ್ತಾರೆ. ಇವನ್ IT-BT ಸೆಕ್ಟ್ರಲ್ಲಿ ಕೂಡ ನೀವು ಬಿಯಾಂಡ್ ಇದು ಮಿಡ್ ನೈಟ್ ವರ್ಕ್ ಮಾಡ್ತಾರೆ. ಸೊ ಅದು ಕೂಡ ಇವತ್ತು ಒಂದು ಕಾರಣ ಆಗಿದೆ. ನಂತರ ಇದು ತಾಯಂದಿರುಗಳಿಗೆ ನೋಡಿ, ಮೊದಲೆಲ್ಲ 50 ವರ್ಷಕ್ಕಿಂತ ಚಿಕ್ಕ ಮಹಿಳೆಯರಿಗೆ ಹೃದಯಾಘಾತ ಕಡಿಮೆ ಇತ್ತು. ಆದರೆ ನಮ್ಮ ಅಧ್ಯಯನದಲ್ಲಿ ಈ ಚಿಕ್ಕ ವಯಸ್ಸಿನಲ್ಲಿ ಹೃದಯಾಘಾತ ಆದವರಲ್ಲಿ 10% ಮಹಿಳೆಯರಿದ್ದಾರೆ. 32 ವರ್ಷದ CEO ಒಂದು IT ಕಂಪನಿ ನೋಡಿದ್ದೇನೆ. 28 ವರ್ಷದ ಒಬ್ಬರು ಗೈನಕಾಲಜಿಸ್ಟು, ಅವರ ಹಸ್ಬೆಂಡು ಕಾರ್ಡಿಯಾಲಜಿಸ್ಟು. ಅವರು ಮನೆಯಲ್ಲಿ ಹೃದಯಾಘಾತ ಆಗುತ್ತೆ, ಅವ್ರ ಹೆಂಡತಿಗೆ ಸಮವು ಸರ್ವೈವ್ ಆಗ್ತಾರೆ, ಕಾರ್ಡಿಯಾಕ್ ಮಸಾಜ್ ಎಲ್ಲ ಮಾಡಿ ಹಾಗೆ ಹೀಗೆ. ಸೊ ಅದರಿಂದ ಇವತ್ತು ಭಾರತ ದೇಶದಲ್ಲಿ ಈ ಹೃದಯಾಘಾತದ ಪ್ರಮಾಣ ಜಾಸ್ತಿ ಆಗ್ತಾಯಿದೆ. ಇದು ಕಳೆದ 20-25 ವರ್ಷದಿಂದ ನಾವು ನೋಡ್ತಾ ಇದ್ದೀವಿ. ಈಗ ನೀವು ಯಾವುದೇ ಒಂದು ದೊಡ್ಡ ಹೃದ್ರೋಗ ಆಸ್ಪತ್ರೆಗೆ ಹೋಗಿ, ನೀವು ICUನಲ್ಲಿ ಒಂದು 50 ಜನ ಹಾರ್ಟ್ ಅಟ್ಯಾಕಿಗೆ ಅಡ್ಮಿಟ್ ಆಗಿದರೆ, ಚಿಕಿತ್ಸೆಗೆ ಅಡ್ಮಿಟ್ ಆಗಿದರೆ 50 ಅಟ್ಲೀಸ್ಟ್ 25% ಬಿಲೋ 40 ಇಯರ್ಸ್ ಇರ್ತಾರೆ. ಸೊ ಅದರಿಂದ ಇವತ್ತು ಇದು ಏನು ಸುದ್ದಿ ಆಗ್ತದೆ, ಈ ಥರ ಆದವ್ರಿಗೆ ಫಿಟ್ ಆ್ಯಂಡ್ ಫೈನ್ ಇದೆ. ಈ ವ್ಯಾಯಾಮ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ಅದು ಒಂದು ಉದ್ದಿಮೆ ಆಗಿಬಿಟ್ಟಿದೆ. ಏನು ಈ ಫಿಟ್ನೆಸ್ ಸೆಂಟರ್ಸು, ಈ ಕೋಚಿಂಗ್ ಸೆಂಟರ್ಸ್ ಹೇಗೆ ಉದ್ಯಮ ಆಗಿದೆ ನಮ್ಮ ನೀಟ್ ಎಕ್ಸಾಮಿನೇಷನ್ಗೆ, ಅದೇ ರೀತಿ ಇದು ಕೂಡ ಉದ್ಯಮ ಆಗಿದೆ. ಎಲ್ಲ ಅಂದರೆ ಅತಿಯಾದ ವ್ಯಾಯಾಮ ಕೂಡ ಒಳ್ಳೆಯದಲ್ಲ. ವ್ಯಾಯಾಮ ಈಸ್ ಬಹಳ ಮುಖ್ಯ. ವಾಕಿಂಗು ಬಹಳ ಮುಖ್ಯ. ಪ್ರತಿದಿನ ನಾವು 10,000 ಸ್ಟೆಪ್ಸನ್ನು ನಡಿಬೇಕಾಗುತ್ತೆ. ಮೀಡಿಯಮ್ ಇಂಟೆನ್ಸಿಟಿ ಎಕ್ಸರ್ಸೈಸ್ ಈಸ್ ಎಕ್ಸಲೆಂಟ್ ಫಾರ್ ದಿ ಹಾರ್ಟ್. ಇನ್ನು ಕೆಲವ್ರು ಏನು ಮಾಡ್ತಾರೆ, ತುಂಬ ಸಣ್ಣಗಾಗಬೇಕು, ನಾನು ತೂಕ ಇಳಿಸ್ಬೇಕು ಅಂದರೆ ತುಂಬ ಓವರ್ವೆಲ್ಮಿಂಗ್, ಅಂದರೆ ಹೈ ಇಂಟೆನ್ಸಿಟಿ ಎಕ್ಸರ್ಸೈಸು ಒಳ್ಳೆಯದಲ್ಲ. ಈಗ ನಾನು 30 kg ಎತ್ತಲಿಕ್ಕೆ ನನಗೆ ಶಕ್ತಿ ಇರುತ್ತೆ, 60 kg ಭಾರ ಎತ್ತಕ್ಕೆ ಹೋಗೋದು, ಅಥವಾ ಅನ್ಅಕಸ್ಟಮ್ಡ್ ಅಂತೀವಿ, ಅವ್ರಿಗೆ ಯಾವುದೇ ಒಂದು ಅಕ್ಲಮಟೈಸ್ ಆಗಿರಲ್ಲ, ರೂಢಿ ಇರಲ್ಲ ಎಕ್ಸರ್ಸೈಸ್ ಮಾಡಿ ಅಷ್ಟು. ಇದಕ್ಕಿದ್ದಂಗೆ ನಾನು ಇವತ್ತು 10-15 ಕಿಲೋಮೀಟ್ರು ನಾನು ರನ್ ಮಾಡಬೇಕು, ಅಥವಾ ನಾನು ಸುಮಾರು 2 ಗಂಟೆ ನಾನು ಟ್ರೆಡ್ಮಿಲ್ ಮೇಲೆ ರನ್ ಮಾಡಬೇಕು. ಅನ್ಅಕಸ್ಟಮ್ಡ್ ಮೀಡಿಯಮ್ ಇಂಟೆನ್ಸಿಟಿ ಎಕ್ಸರ್ಸೈಸು ಮಾಡಬೇಕು, ಇದು ಮುಖ್ಯ. ಇನ್ನು ಕೆಲವ್ರಿಗೇನಾಗುತ್ತೆ, ಕೆಲವರಿಗೆ ಹೃದಯಾಘಾತೇತರ ಹೃದಯ ಸಂಬಂಧಿ ಕಾಯಿಲೆ ಇರುತ್ತೆ. ಅಂದರೆ ಸಡನ್ ಡೆತ್ತುಗೆ ಒಂದು ಕಾರಣ ಹಾರ್ಟ್ ಅಟ್ಯಾಕು. ಬಟ್ ಇನ್ನು ಬೇರೆ ಕೆಲವು ಕಾಯಿಲೆ ಇರುತ್ತೆ, ಅದು ಹಾರ್ಟ್ ಅಟ್ಯಾಕಿಗೆ ಕಾಯಿಲೆ ಅಲ್ಲ. ಕೆಲವು ಏನಾಗುತ್ತೆ, ಹುಟ್ಟಿನಿಂದ ನಮ್ಮ ಈ ಪಾಪ್ಯುಲೇಷನ್ ಜನಸಾಮಾನ್ಯರಲ್ಲಿ ಪ್ರತಿ 500 ಜನರಲ್ಲಿ ಒಬ್ಬರಿಗೆ ಹೈಪರ್ಟ್ರೋಫಿಕ್ ಕಾರ್ಡಿಯೋಮಯೋಪತಿ ಅಂತ ಒಂದು ಕಾಯಿಲೆ ಇರುತ್ತೆ. ಅದೇನು ಅಂದರೆ ಹೃದಯದ ಥಿಕ್ನೆಸ್ ಜಾಸ್ತಿ ಇರುತ್ತೆ. ಈಗ ಹೃದಯದ್ದು ಎಷ್ಟು ಮುಷ್ಟಿಗಾತ್ರ ಇರಬೇಕು ಅಂದರೆ ಒಂದು 300 ಗ್ರಾಮ್ಸ್ ಇರಬೇಕು, ಕೆಲವ್ರಿಗೆ 500 ಗ್ರಾಮ್ಸ್ ಇರುತ್ತೆ. ಅಂದರೆ ಥಿಕ್ನೆಸ್ಸು ಬೈ ಬರ್ತೆ ಬಂದಿರುತ್ತೆ. ಸೊ ಅಂಥವರಲ್ಲಿ ಸಡನ್ ಡೆತ್ ಇಸ್ ಕಾಮನ್. ಇನ್ನು ಕೆಲವ್ರಿಗೆ ಏನಾಗುತ್ತೆ, ಹುಟ್ಟಿನಿಂದಲೇ ಕೆಲವು ರಕ್ತನಾಳಗಳ ಪ್ರಾಬ್ಲಮ್ ಬಂದಿರುತ್ತೆ. ಅಂದರೆ ಪ್ರತಿ 1000 ಮಕ್ಕಳಲ್ಲಿ, ಹುಟ್ಟುವ 1000 ಮಕ್ಕಳಲ್ಲಿ 5-6 ಮಕ್ಕಳಿಗೆ ಹುಟ್ಟಿನಿಂದಲೇ ಬಂದಂಥ ಕೆಲವು ಕಾಯಿಲೆಗಳಿರುತ್ತೆ, ಅದೇ ಬೇರೆ. ಇನ್ನು ಕೆಲವರಿಗೆ ಏನಾಗುತ್ತೆ ಅಂದರೆ, ಒಂದು ಈಗ ಹೈಪರ್ಟ್ರೋಫಿಕ್ ಕಾರ್ಡಿಯೋಮಯೋಪತಿ ಅಂತ ಹೇಳಿದೆ. ಈಗ ನೀವು ಒಂದು 1000 ಜನದಲ್ಲಿ ಚೆಕ್ ಮಾಡಿದರೆ ಒಂದು 2-3 ಇದ್ದೇ ಇರುತ್ತೆ. ಅವ್ರಿಗೆ ಸಿಮ್ಟಮ್ಸ್ ಇರಲ್ಲ. ಫಸ್ಟ್ ಅಲ್ಲ, ಅದನ್ನು ಯಾವಾಗ ಅಂದರೆ ಕೆಲವು ಫ್ಯಾಮಿಲಿನಲ್ಲಿ ಸಡನ್ ಡೆತ್ ಆಗ್ತಾನೇ ಇದ್ದರೆ ಅಂಥ ಫ್ಯಾಮಿಲಿನಲ್ಲಿ ಅದನ್ನ ನಾವು ಚೆಕ್ ಮಾಡ್ತೇವೆ, ಆ ಥರ. ಇನ್ನು ಕೆಲವರಿಗೆ ಏನಾಗುತ್ತೆ ಅಂದರೆ, ಒಂದು ಈ ಕೊಲೆಸ್ಟ್ರಾಲ್ದು ಅಷ್ಟೇ, ಪ್ರತಿ 500 ಜನರಲ್ಲಿ ಹುಟ್ಟಿನಿಂದಲೇ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ. ತಿನ್ನೋದ್ರಿಂದ ಬಂದಿರಲ್ಲ, ಜೆನೆಟಿಕ್ ಚೇಂಜಸ್ ಆಗಿ. ಅದನ್ನು ಫೆಮಿಲಿಯಲ್ ಹೈಪರ್ ಕೊಲೆಸ್ಟ್ರಲಿಮಿಯಾ ಅಂತೀವಿ. ಅದು 500 ಜನರಲ್ಲಿ ಒಬ್ರಿಗಿರುತ್ತೆ. ಅವರು ಸಣ್ಣಕ್ಕೆ ಇರ್ಬೋದು. ಜನರಲ್ಲಿ ಏನು ಭಾವನೆ ಇದೆ, ಸಣ್ಣಕ್ಕಿದ್ದವ್ರಿಗೆ, ತೂಕ ಕಡಿಮೆ ಇದ್ದವ್ರಿಗೆ ಕೊಲೆಸ್ಟ್ರಾಲ್ ಕಡಿಮೆ ಅಂತ ಜನರಲ್ಲಿ ಒಂದು ಪರಿಕಲ್ಪನೆ ಇದೆ. ಕೊಲೆಸ್ಟ್ರಾಲ್ಗೂ ಶರೀರದ ತೂಕಕ್ಕೂ ಸಂಬಂಧ ಇಲ್ಲ. ಸಣ್ಣಕ್ಕಿರ್ಬೋದು, ಕೊಲೆಸ್ಟ್ರಾಲ್ ಜಾಸ್ತಿ ಇರ್ಬೋದು. 70% ಕೊಲೆಸ್ಟ್ರಾಲ್ ಇವತ್ತು ಶರೀರದಲ್ಲೇ ತಾನಾಗೆ ಉತ್ಪತ್ತಿ ಆಗುತ್ತೆ, ನೀವು ತಿಂದೇ ಇದ್ರೂ ಉತ್ಪತ್ತಿ ಆಗುತ್ತೆ. ಇನ್ನು 30 ಅದು ಜೆನೆಟಿಕ್ ಚೇಂಜಸ್ಸು, ಮೆಟಬಾಲಿಕ್ ಚೇಂಜಸ್ಸು. ಇನ್ನು 30% ಕೊಲೆಸ್ಟ್ರಾಲು ನಾವು ತಿನ್ನುವ ಆಹಾರಗಳ ಮೂಲಕ ಬರುತ್ತೆ.
ಸೊ ಅದರಿಂದ ಒಂದು ಇದು ನಿಜವಾಗ್ಲೂ ಎಲ್ಲರಿಗೂ ಭಯ. ಈ ಯಾರೋ ಒಬ್ಬರು ಪ್ರತಿಷ್ಠಿತ ವ್ಯಕ್ತಿಗಳು ಅಥವಾ ಯಾರೋ ಫಿಲಮ್ ಸ್ಟಾರ್ಗಳು ಅಥವಾ ಯಾರೋ ಸಮ್ ಫೇಮಸ್ ಅಥ್ಲೀಟ್ಸು, ಸೊ ಈ ಥರ ಅಥವಾ ಯಾರಾದರೂ ಇಂಪಾರ್ಟೆಂಟ್ ವ್ಯಕ್ತಿಗಳು ಸತ್ತಾಗ ಇದು ತುಂಬ ದೊಡ್ಡ ಸುದ್ದಿ ಆಗುತ್ತೆ. ಸೊ ಅದರಿಂದ ಅಂದರೆ ಲಕ್ಷಣಗಳನ್ನು ನಾವು ಇಗ್ನೋರ್ ಮಾಡಬಾರ್ದು. ನಾವು ಅಂದ್ಕೊಂಡಿರೋದು ಹಾರ್ಟ್ ಅಟ್ಯಾಕ್ ಆದವ್ರು ಎಲ್ಲರಿಗೂ ಎದೆ ಎಡಭಾಗದಲ್ಲೇ ನೋವು ಬರುತ್ತೆ ಅಂತ ನಾವು ಅನ್ಕೋತೀವಿ. ಎದೆ ಎಡಭಾಗದಲ್ಲೇ ನೋವು ಬರುತ್ತೆ ಅಂತ ಜನಸಾಮಾನ್ಯರಿಗೆ ಗೊತ್ತಿರೋದು. ಇನ್ನು ಕೆಲವರಿಗೆ ಎದೆ ನೋವು ಬರೋದಿಲ್ಲ, ಎದೆ ಉರಿ ಬರುತ್ತೆ. ಹೊಟ್ಟೆ ಮೇಲ್ಭಾಗದಲ್ಲೂ ಉರಿ ಬಂದು ವಾಂತಿ ಆಗ್ಬೋದು. ಮೇಲ್ನೋಟಕ್ಕೆ ಅಸಿಡಿಟಿ ಅಥವಾ ಗ್ಯಾಸ್ಟ್ರೈಟಿಸ್ ಅಂತ ಅನಿಸುತ್ತೆ. ಎಷ್ಟೋ ಜನ ಹಾರ್ಟ್ ಅಟ್ಯಾಕನ್ನು ಗ್ಯಾಸ್ಟ್ರೈಟಿಸು ಅಸಿಡಿಟಿ ಅಂದ್ಬಿಟ್ಟು ಪ್ರಾಣವನ್ನು ತತ್ತಿದ್ದಾರೆ. ಅದರಿಂದ ಎದೆ ಉರಿ ರೂಪದಲ್ಲಿ ಕಾಣಿಸ್ಕೋಬೋದು. ಇನ್ನು ಕೆಲವ್ರಿಗೆ ಇದ್ದಕ್ಕಿದ್ದಂಗೆ ಸಡನ್ನಾಗಿ ಗಂಟ್ಲಲ್ಲಿ ಉರಿ ಬರ್ಬೋದು, ನೋವು ಉರಿಗಿಂತ ಗಂಟ್ಲು ನೋವು. ಇನ್ನು ಕೆಲವ್ರಿಗೆ ಇದು ದವಡೆನಲ್ಲಿ ನೋವು ಬರ್ಬೋದು. ಇನ್ನು ಕೆಲವರಿಗೆ ಹೃದಯಾಘಾತ ಆದಾಗ ಎದೆ ಮುಂಭಾಗದಲ್ಲಿ ನೋವು ಬರೋದಿಲ್ಲ, ಬೆನ್ನಿನ ಮೇಲ್ಭಾಗದಲ್ಲಿ ನೋವು ಬರ್ಬೋದು. ಸೊ ಈ ರೀತಿ ಇನ್ನು ಕೆಲವರಿಗೆ ಸೈಲೆಂಟ್ ಹಾರ್ಟ್ ಅಟ್ಯಾಕ್ ಅಂತ ಆಗುತ್ತೆ. ತುಂಬ ವರ್ಷದಿಂದ ಸಕ್ಕರೆ ಕಾಯಿಲೆ ಇದ್ದರೆ ಅಥವಾ ತುಂಬ ವಯಸ್ಸಾಗಿದ್ದರೆ 75-80 ವರ್ಷ ಆಗಿದ್ದರೆ ಹಾರ್ಟ್ ಅಟ್ಯಾಕ್ ಆದ ದಿವಸ ಎದೆ ನೋವು ಇರಲ್ಲ, ಇದ್ಕಿದ್ದಂಗೆ ಉಸಿರಾಟದ ಸಮಸ್ಯೆ ಆಗ್ಬೋದು. ಅಥವಾ ಏನಾದರೂ ಒಂದು 100 ಹೆಜ್ಜೆ ನಡೆದರೆ ಸುಸ್ತಾಗ್ಬೋದು. ಸೊ ಇವೆಲ್ಲ ಸಿಮ್ಟಮ್ಸು. ಅದಕ್ಕೋಸ್ಕರ ಎದೆ ಉರಿ, ಈಗ ಒಂದು ನಮ್ಮ ದಿಲೀಪ್ ರಾಜು ಅವರ ವಿಚಾರ ಮಾತಾಡೋದಾದರೆ ಅವ್ರಿಗೆ ಇಂದಿನ ರಾತ್ರಿಯೇ ಎದೆ ಉರಿ ಇತ್ತು ಅಂತ ಕೆಲವರು ಹೇಳ್ತಾರೆ. ಹಂಗಂದರೆ ಅದು ಸಿಮ್ಟಮೇ ಅದು. ಸೊ ಎದೆ ನೋವೇ ಬರಬೇಕು ಅಂತಲ್ಲ. ಇನ್ನು ಕೆಲವ್ರು ಏನು ಮಾಡ್ತಾರೆ, ಎದೆ ಉರಿ ಬಂದಾಗ ಅಯ್ಯೋ ನಾನು ಖಾರ ತಿಂದಿದ್ದೆ ಅವತ್ತು ಸರ್, ಅದು ಎದೆ ಉರಿ ಬಂದಂಥ ಸಂದರ್ಭದಲ್ಲಿ ನಾವು ಆಸ್ಪತ್ರೆಯಲ್ಲಿ ಹೋಗಿ ವೈದ್ಯರನ್ನ ಮೀಟ್ ಮಾಡಿದರೆ ಅದಕ್ಕೆ ಚಿಕಿತ್ಸೆ ತಗೊಂಡ್ರೆ ಕಡಿಮೆ ಆಗುತ್ತಾ ಸರ್? ಇಲ್ಲ, ಡೆಫಿನೆಟಾಗಿ. ಈಗ ಏನಾದರೂ ನೀವು ಆಸ್ಪತ್ರೆಗೆ ಹೋಗಿ ಅದು ಹಾರ್ಟ್ ಅಟ್ಯಾಕ್ ಎದೆ ಉರಿ ಬಂದಂಥ ಸಂದರ್ಭದಲ್ಲಿ ಒಂದು ECGಲಿ ಏನಾದರೂ ವ್ಯತ್ಯಾಸ ಇದ್ದರೆ ಅಥವಾ ಒಂದು ರಕ್ತ ಪರೀಕ್ಷೆ, ಸೂಕ್ಷ್ಮವಾದಂಥ ಒಂದು ರಕ್ತ ಪರೀಕ್ಷೆ ಇದೆ, ಟ್ರೋಪೋನಿನ್ ಟೆಸ್ಟ್ ಅಂತ. ಆ ಟ್ರೋಪೋನಿನ್, ಈಗ ಯಾರಿಗಾದ್ರು ಎದೆ ನೋವು ಎದೆ ಉರಿ ಬಂದು ECG ಸಮ್ಟೈಮ್ಸ್ ನಾರ್ಮಲ್ ಇರ್ಬೋದು. ಕೆಲವ್ರಿಗೆ ಹಾರ್ಟ್ ಅಟ್ಯಾಕ್ ಆದಾಗ ಫಸ್ಟ್ ECG ನಾರ್ಮಲ್ ಇರುತ್ತೆ, ಆಮೇಲೆ ಒಂದು ಗಂಟೆ ಬಿಟ್ಟು ECG ವ್ಯತ್ಯಾಸ ಬರುತ್ತೆ. ಸೊ ಅದಕ್ಕೆ ನಾವು ಯಾರು ಎದೆ ನೋವು ಬಂದ ಅಂಥ ಸಂದರ್ಭದಲ್ಲಿ ಫಸ್ಟ್ ECG ತೆಗೆದು ನಾರ್ಮಲ್ ಇದೆ ಹೋಗಿ ಅನ್ನಬಾರ್ದು, ಆ ಬ್ಲಡ್ ಟೆಸ್ಟ್ ಮಾಡಬೇಕು. ECG ಅಬ್ನಾರ್ಮಲ್ ಇದ್ದರೆ ಏನು ತೊಂದರೆ ಇಲ್ಲ. ECG ನಾರ್ಮಲ್ ಇದ್ದು ಎದೆ ನೋವು ಇನ್ನೂ ಕಂಟಿನ್ಯೂಯಸ್ ಆಗಿದ್ದರೆ ಆ ಟೆಸ್ಟ್ ಮಾಡಿದರೆ ಟ್ರೋಪೋನಿನ್ ಟೆಸ್ಟು ಅದು ಪಾಸಿಟಿವ್ ಇದ್ದರೆ ಆವಾಗ ನಾವು ಇದು ಹಾರ್ಟ್ ಅಟ್ಯಾಕಿಗೆ ಸಂಬಂಧಪಟ್ಟ ಕಾಯಿಲೆ ಅಂತ ಕನ್ಫರ್ಮ್ ಆಗುತ್ತೆ. ಆವಾಗ ನಾವು 2 ಥರ ಮೆಡಿಸಿನ್ ಕೊಡ್ಬೋದು. ಒಂದು ಆ್ಯಂಜಿಯೋಗ್ರಾಮ್ ಮಾಡಿ ಬ್ಲಾಕೇಜ್ ಇದ್ದರೆ ಆ್ಯಂಜಿಯೋಪ್ಲಾಸ್ಟಿ ಸ್ಟಂಟ್ ಮಾಡೋವಂಥದ್ದು, ಅದು ಸರ್ವೇ ಸಾಮಾನ್ಯ ದೊಡ್ಡ ದೊಡ್ಡ ನಗರಗಳಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿರುತ್ತೆ. ಇನ್ನು ಹಳ್ಳಿಗಳಲ್ಲಿ ಏನಾಗುತ್ತೆ, ಈ ಆ್ಯಂಜಿಯೋಪ್ಲಾಸ್ಟಿ ಮಾಡಲಿಕ್ಕೆ ನಮಗೆ ಫೆಸಿಲಿಟೀಸು ಸ್ಪೆಷಲಿಸ್ಟ್ ಇರೋದಿಲ್ಲ. ಅಂಥ ಸಂದರ್ಭದಲ್ಲಿ ಈ ಎಪ್ಪುಗಟ್ಟಿದ ರಕ್ತವನ್ನು ಕರಗಿಸ್ಲಿಕ್ಕೆ ಒಂದು 15,000 ರೂಪಾಯಿದು ಒಂದು ಇಂಜೆಕ್ಷನ್ ಇದೆ, ಟೆನೆಕ್ಟಿಪ್ಲೇಸ್ ಅಂತ. ಅದು ಹೃದಯಾಘಾತ ಆದಾಗ ಅದನ್ನು ಒಂದು ವಿತಿನ್ 3 to 6 hours ಕೊಟ್ಟರೆ 95% ಬಚಾವಾಗ್ತಾರೆ. ಅದು ಸರ್ಕಾರ ಇವತ್ತು ಒಂದು ಸ್ಕೀಮ್ ಇದೆ, ಸ್ಟೆಮಿ ಪ್ರೋಗ್ರಾಮ್ ಅಂದ್ಬಿಟ್ಟು ಹಬ್ ಆ್ಯಂಡ್ ಸ್ಪೋಕ್ ಮಾಡಲಿ, ಅದು ಉಚಿತವಾಗಿ ಕೊಡ್ತಾರೆ ಈಗ. ಸೊ ಅದರಿಂದ ಈ ರೀತಿ ಮುನ್ನೆಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಬಟ್ ಇನ್ನು ಕೆಲವ್ರಿಗೆ ಇಲ್ಲ, ಎಲ್ಲ ಟೆಸ್ಟು ಮಾಡಿದ್ವಿ, ಯಾಕಾಯಿತು, ನಾರ್ಮಲ್ ಬಂದಿತ್ತು. ಅದೇ ಸರ್, ಈಗ 40 ವರ್ಷದ ಒಳಗಡೆ ಇರುವಂತಹ ಯುವ ಜನತೆಯಲ್ಲಿ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗ್ತಾ ಇದೆ ಅಂತಂದಾಗ ಸಾಮಾನ್ಯವಾಗಿ ಅವ್ರ ಹತ್ರ ಒಂದು ನಾವು ಡ್ರಿಂಕ್ಸ್ ಮಾಡೋದಿಲ್ಲ ಅಥವಾ ಸ್ಮೋಕ್ ಮಾಡೋದಿಲ್ಲ, ಯಾವುದೂ ಚಟ ಇಲ್ಲ, ಆದ್ರೂ ಕೂಡ ಫಿಟ್ ಆಗಿದ್ದೀವಿ, ಬಾಡಿನ ಫಿಟ್ ಇಟ್ಕೊಂಡಿದ್ದೀವಿ, ಮತ್ತು ಯಾಕೆ ಇದು ಹಾರ್ಟ್ ಅಟ್ಯಾಕ್ ಆಗುತ್ತೆ ಅನ್ನುವಂತಹ ಪ್ರಶ್ನೆ. ಒಂದು ನೀವು ಹೇಳಿದ್ರಿ ವಾಯು ಮಾಲಿನ್ಯ ಕೂಡ ಇದಕ್ಕೆ ಕಾರಣ ಅಂತ ಹೇಳಿದ್ರಿ. ಏನು ಸರ್ ಮುಖ್ಯವಾಗಿ ಏನೇನು ಕಾರಣ ಇರ್ಬೋದು, ಮತ್ತು ಏನು ಮಾಡಬೇಕು ಆಗದೇ ಇರೋ ರೀತಿನಲ್ಲಿ ಅಂತ? ಅಲ್ಲ, ಇವಾಗ ಏನಾಗುತ್ತೆ ಅಂದರೆ ಈ ಕಾಯಿಲೆಯ ಪ್ರಮಾಣ ನಮ್ಮ ದೇಶದಲ್ಲಿ ಜಾಸ್ತಿ ಇರೋದ್ರಿಂದ 30 ವರ್ಷ ದಾಟಿದ ಗಂಡಸರು, 40 ವರ್ಷ ದಾಟಿದ ಹೆಂಗಸರುಗಳು, 30 ವರ್ಷ ದಾಟಿದ ಗಂಡಸರು, 40 ವರ್ಷ ದಾಟಿದ ಹೆಂಗಸರುಗಳು ವಾರ್ಷಿಕವಾಗಿ ಒಂದು ಚೆಕಪ್ ಮಾಡ್ಕೋಬೇಕಾಗುತ್ತೆ. ಏನು, ಒಂದು ಬ್ಲಡ್ ಪ್ರೆಷರು, ಒಂದು ಬ್ಲಡ್ ಶುಗರು, ಬ್ಲಡ್ ಕೊಲೆಸ್ಟ್ರಾಲು, ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ನಾವು ರಕ್ತನಾಳದ ಕ್ಯಾಲ್ಶಿಯಂ ಸ್ಕೋರ್ ಅಂತ ಮಾಡ್ತೀವಿ, CT ಕ್ಯಾಲ್ಶಿಯಂ ಸ್ಕೋರ್ ಅಂತ. ಅಂದರೆ ಹೃದಯದ ರಕ್ತನಾಳದಲ್ಲಿ ಕ್ಯಾಲ್ಶಿಯಂ ಶೇಖರಣೆ ಆಗ್ತಾ ಇದೆಯಾ. ಸಪೋಸ್ 30 ವರ್ಷ ಆಗಿರುತ್ತೆ ಅವ್ರಿಗೇನು,
ಆ ಹೃದಯದ ರಕ್ತನಾಳದಲ್ಲಿ ಕ್ಯಾಲ್ಶಿಯಂ ಶೇಖರಣೆ ಜಾಸ್ತಿ ಆಗ್ತಿದೆ ಅಂದರೆ ಆಲ್ರೆಡಿ ಇವರಿಗೆ ಬ್ಲಾಕೇಜು ಪ್ರಾರಂಭ ಆಗ್ತಾ ಇದೆ ಅಂತ. ಆವಾಗ ನಾವು ಮುನ್ನೆಚ್ಚರಿಕೆ ಕ್ರಮ ವಹಿಸಬೇಕು. ಏನು ಕೊಲೆಸ್ಟ್ರಾಲ್ ಕಡಿಮೆ ಆಗತಕ್ಕಂಥ ಔಷಧಿ ಕೊಡ್ತವೆ ಅಥವಾ ಬ್ಲಡ್ಡು ಥಿನ್ನರ್ ಅಂತ ಮೆಡಿಸಿನ್ ಕೊಡ್ತವೆ. ಸೊ ಇತ್ತೀಚಿನ ದಿನಗಳಲ್ಲಿ ಈ ಕಾಯಿಲೆ ಪ್ರಮಾಣ ಜಾಸ್ತಿ ಆಗ್ತಾ ಇರೋದ್ರಿಂದ ನಾವು ಈ ಮಾಸ್ಟ್ರಿಯಲ್ ಚೆಕಪ್ ಅಂತ ಏನು ಮಾಡ್ತೀವಿ, ಈಗ ಕರೋನರಿ ಅಂದರೆ ರಕ್ತನಾಳದ ಕ್ಯಾಲ್ಶಿಯಂ ಸ್ಕೋರನ್ನು ಕೂಡ ನಾವು ಮಾಡ್ತಾಯಿದ್ದೀವಿ ಇತ್ತೀಚಿನ ದಿನಗಳಲ್ಲಿ. ಸೊ ಆವಾಗ ಸಪೋಸ್ ಕ್ಯಾಲ್ಶಿಯಂ ಸ್ಕೋರು ತುಂಬ ಜಾಸ್ತಿ ಇದ್ದರೆ ನಂತರ ಒಂದು ಸಿ ಟಿ ಆ್ಯಂಜಿಯೋಗ್ರಾಮ್ ಅಂತ ಮಾಡ್ತೀವಿ. ಯಾಕೆಂದರೆ ಎಷ್ಟೋ ಸರಿ ಟ್ರೆಡ್ಮಿಲ್ ಈ ಸಿಜಿಲ್ಲೇ ಗೊತ್ತಾಗಲ್ಲ. ಈಗೂ ಆಗಿದೆ. ಇವತ್ತು ಟ್ರೆಡ್ಮಿಲ್ ಮಾಡಿದ್ದೀವಿ ಅಂದರೆ ಮಿಷಿನ್ ಮೇಲೆ ಓಡಿಸ್ತಾ ಟೆಸ್ಟ್ ಮಾಡಿದ್ದೀವಿ, ನಾರ್ಮಲ್ ಬಂದಿದೆ. ನಂತರ ಇನ್ನೊಂದು 15 ದಿವಸ ಆದಮೇಲೆ ಹಾರ್ಟ್ ಅಟ್ಯಾಕ್ ಆಗಿದೆ. ಅವ್ರು ಬಂದು ಕೇಳ್ತಾರೆ, ಡಾಕ್ಟ್ರೇ ಟ್ರೆಡ್ಮಿಲ್ ನಾರ್ಮಲ್ ಇತ್ತು, ಈಗ ಯಾಕೆ ಹಾರ್ಟ್ ಅಟ್ಯಾಕ್ ಆಯಿತು ಅಂತ. ಯಾವಾಗ ಈ ಟ್ರೆಡ್ಮಿಲ್ ಇ ಸಿ ಜಿನಲ್ಲಿ ಈ ನಡೆಸಿ ಇ ಸಿ ಜಿ ಮಾಡ್ತೀವಲ್ಲ, ಯಾವಾಗ ಅಬ್ನಾರ್ಮಾಲಿಟಿ ಬರುತ್ತೆ ಅಂದರೆ ಬ್ಲಾಕೇಜು ಮೋರ್ ದೆನ್ 70% ಇದ್ದಾಗ. 50% ಬ್ಲಾಕೇಜ್ ಇದ್ದಾಗ ಟ್ರೆಡ್ಮಿಲ್ ಇ ಸಿ ಜಿ ನಾರ್ಮಲ್ ಇರುತ್ತೆ. 40% ಇದ್ದಾಗಲೂ ನಾರ್ಮಲ್ ಬರುತ್ತೆ. ಸೊ ನೀವು ಅನ್ಬೋದು ಕೆಲವ್ರಿಗೆ ಸಿಮ್ಟಮ್ಸ್ ಇಲ್ದೇ ದಿಢೀರ್ನೇ ಹಾರ್ಟ್ ಅಟ್ಯಾಕು ಆಗುತ್ತಲ್ಲ ಯಾಕೆ ಅಂತ ಪ್ರಶ್ನೆ ಸಾಮಾನ್ಯವಾಗಿ ಜನರು ಕೇಳ್ತಾರೆ. ಸೊ ಅಂದರೆ ಈಗೇನಾಗುತ್ತೆ, ಯಾರಿಗೋ 20% ಬ್ಲಾಕ್ ಇರುತ್ತೆ ನಾವು ಇ ಸಿ ಜಿ ನಾರ್ಮಲ್ಲೇ ಬಂದಿರುತ್ತೆ, ಟ್ರೆಡ್ಮಿಲ್ ಮಾಡಿದ್ರು ನಾರ್ಮಲ್ಲೇ ಬಂದಿರುತ್ತೆ. ಸಿ ಟಿ ಕ್ಯಾಲ್ಶಿಯಂ ಸ್ಕೋರ್ ಇದ್ದು ಅಥವಾ ಸಿ ಟಿ ಆ್ಯಂಜಿಯೋಗ್ರಾಮ್ ಮಾಡ್ತೀವಿ 20% ಬ್ಲಾಕ್ ಇರುತ್ತೆ. ಬಟ್ ಆ 20% ಬ್ಲಾಕಲ್ಲಿ ನಿಮಗೆ ಹಾರ್ಟ್ ಅಟ್ಯಾಕು ಆಗಲ್ಲ ಅಥವಾ ನಿಮಗೆ ಚೆಸ್ಟ್ ಪೇನು ಬರಲ್ಲ ಅಥವಾ ಎದೆ ಉರಿನೂ ಬರಲ್ಲ. ಬಟ್ ಒಂದು ತಿಂಗು ಕೆಲವರಿಗೆ 20% ಬ್ಲಾಕೇಜ್ ಇರುತ್ತಲ್ಲ, ಅದರಲ್ಲಿ ಕೆಲವರಿಗೆ ಕೊಲೆಸ್ಟ್ರಾಲ್ ಅಲ್ಸರ್ಸ್ ಅಂತ ಇರುತ್ತೆ. ಆ ಕೊಲೆಸ್ಟ್ರಾಲ್ ಅಲ್ಸರ್ ಏನಾದರೂ ಒಡೆದೋದ್ರೆ ಒಳಗಡೆ 20% ಬ್ಲಾಕ್ ಇದ್ದಿದ್ದು 10-20 ನಿಮಿಷದಲ್ಲೇ 100% ಆಗುತ್ತೆ. ಅಂದರೆ ಬ್ಲಡ್ ಕ್ಲಾಟ್ ಆಗಿಬಿಡುತ್ತೆ. ಆವಾಗ ರಕ್ತನಾಳ 100% ಬ್ಲಾಕ್ ಆಗುತ್ತೆ. ಆವಾಗ ದಿಢೀರ್ನ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಬಟ್ ಹಾರ್ಟ್ ಅಟ್ಯಾಕ್ ಆದವರು ಎಲ್ಲರಿಗೂ ಸಡನ್ನಾಗಿ ಕಾರ್ಡಿಯಾಕ್ ಅರೆಸ್ಟ್ ಆಗಲ್ಲ. ಕೆಲವ್ರಿಗೆ ಪಾಪ ಅದೃಷ್ಟ ಸರಿ ಇಲ್ಲದೆ ಇದ್ದವ್ರಿಗೆ ಕಾರ್ಡಿಯಾಕ್ ಅರೆಸ್ಟ್ ಆಗುತ್ತೆ. ಈಗ ನೋಡಿ, ಸುಮಾರು ಜನ ಆಸ್ಪತ್ರೆ ರೀಚ್ ಆಗ್ತಾರೆ, ಆ್ಯಂಜಿಯೋಗ್ರಾಮ್ ಮಾಡಿಸ್ಕೋತಾರೆ, ಆ್ಯಂಜಿಯೋಪ್ಲಾಸ್ಟಿ ಸ್ಟೆಂಟ್ ಮಾಡ್ಕೋತಾರೆ ಅಥವಾ ಈ ಕ್ಲಾಟ್ ಡಿಸಾಲ್ವಿಂಗ್ ಮೆಡಿಸಿನ್ ತೊಗೊತಾರೆ, ಆಮೇಲೆ ಅವರು ಎಂದಿನಂತೆ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಇನ್ನು ಕೆಲವ್ರಿಗೆ ಹೃದಯದಲ್ಲೂ ಕರೆಂಟ್ ಇರುತ್ತೆ. ಹಾರ್ಟ್ ಅಟ್ಯಾಕ್ ಆದ ಒಂದು 30 ಸೆಕೆಂಡಲ್ಲೇ ಹೃದಯ ನಿಂತೋಗ್ಬಿಡುತ್ತೆ. ಸೊ ಆವಾಗ ಆಸ್ಪತ್ರೆಗೆ ಹೋಗೋದಕ್ಕೂ ಅವಕಾಶ ನಮಗೆ ಟೈಮ್ ಸಿಗೋದಿಲ್ಲ. ಸರ್, ಈಗ ಡಯಟ್ ಫುಡ್ಡು ಕೂಡ ಇದಕ್ಕೆ ಒಂದು ಎಫೆಕ್ಟ್ ಆಗುತ್ತಾ? ತುಂಬ ಜನ ರೈಸ್ ತಿಂದರೆ ಎಲ್ಲೋ ಒಂದು ಪ್ರಾಬ್ಲಮ್ ಆಗುತ್ತೆ ಹೆಲ್ತ್ಗೆ, ಹಾಗಾಗಿ ಅದಕ್ಕೆ ಒಂದು ಆಲ್ಟರ್ನೇಟಿವ್ ಆಗಿ ಬೇರೆ ಬೇರೆ ಫುಡ್ಗಳನ್ನು ತಿನ್ನುವಂಥದ್ದು, ಇದರಿಂದ ಎಫೆಕ್ಟ್ ಆಗುತ್ತೆ? ಇಲ್ಲ, ಸ್ವಾಭಾವಿಕವಾಗಿ ನಾವು ಬೆಳೆಯುವಂಥ ನಾವು ನ್ಯಾಚುರಲ್ ಆಹಾರ ಪದಾರ್ಥಗಳನ್ನೇ ತಿನ್ನಬೇಕು. ಇವಾಗ ಏನಾಗಿದೆ, ಈಗೇನೋ ಕೆಲವು ಕಡೆ ಬೇರೆ ಬೇರೆ ಥರದ್ದು ಆಹಾರ ಪದ್ಧತಿಯನ್ನು ಸಲಹೆ ಕೊಡ್ತಾ ಇದ್ದಾರೆ. ಬೆಸ್ಟ್ ಅಂದರೆ ನಾವು ಹಣ್ಣು, ತರಕಾರಿ ಅಥವಾ ಕಾಳುಗಳು, ಮೊಳಕೆ ಕಾಳುಗಳಾಗ್ಬೋದು, ಈಗ ಕೆಲವರೆಲ್ಲ ಈ ಫಿಟ್ನೆಸ್ಗೋಸ್ಕರ ತುಂಬ ಖರ್ಚು ಮಾಡ್ತಾರೆ. ಫಿಟ್ನೆಸ್ಗೋಸ್ಕರ ಸುಮಾರು ಕಡೆ ಹೋಗಿ ಎನರ್ಜಿ ಡ್ರಿಂಕ್ಸ್ ಅನ್ನೋದು. ಸೊ ನ್ಯಾಚುರಲ್ ಎನರ್ಜಿ ಪ್ರಾಡಕ್ಟ್ಸ್ ಆರ್ ಬೆಸ್ಟು. ಮೊಟ್ಟೆಗಳಾಗ್ಬೋದು, ತರಕಾರಿಗಳಾಗ್ಬೋದು, ಬೀನ್ಸುಗಳಾಗ್ಬೋದು, ಸೋಯಾ ಬೀನ್ಸ್ ಆಗ್ಬೋದು ಅಥವಾ ಕಾಳುಗಳಾಗ್ಬೋದು, ಮೊಳಕೆ ಕಾಳುಗಳಾಗ್ಬೋದು. ಇದು ಅಂದರೆ ಅತಿಯಾದ, ಪುನಃ ಹೇಳ್ತೀನಿ, ಅತಿಯಾದ ಫಿಟ್ನೆಸ್ ಎಕ್ಸರ್ಸೈಸಸ್ಸು ಒಳ್ಳೆಯದಲ್ಲ. ಎಲ್ಲ ಮಿತಿಯಲ್ಲಿರಬೇಕಾಗುತ್ತೆ ಎಕ್ಸರ್ಸೈಸ್ಗಳು. ಇವಾಗ ನಾನು ನೋಡಿದ್ದೀನಿ ಎಷ್ಟೋ ಜನ, ಡಾಕ್ಟ್ರೇ ನಾವು ಮೊನ್ನೆ ತಿರುಪತಿ ಬೆಟ್ಟ ಹತ್ತು ಬಂದಿದ್ದೀವಿ 2 ದಿವಸದಿಂದ, ಅವಾಗೇನು ಆಗಲಿಲ್ಲ, ಸಡನ್ನಾಗಿ ಹಾರ್ಟ್ ಅಟ್ಯಾಕ್ ಆಯಿತು. ಶಬರಿಮಲೆಗೆ ಹೋಗಿ ಬಂದಿದ್ದೀವಿ, ಅಲ್ಲೇನೂ ಆಗಲಿಲ್ಲ, ಹೆಂಗಾಯಿತು? ಯಾಕೆ ಅಂದರೆ ಅಂತ ಯಾಕೆಂದರೆ ನೀವು ಪ್ರತಿದಿನವೂ ಶಬರಿಮಲೆ ಹತ್ತಲ್ಲ, ಪ್ರತಿದಿನವೂ ನೀವು ತಿರುಪತಿ ಬೆಟ್ಟ ಹತ್ತಲ್ಲ, ಅದು ಅನ್ಕಸ್ಟಮ್ಡ್ ಆಯಿತು. ಯಾಕೆಂದರೆ ನಿಮ್ಮ ಬಾಡಿಗೆ ಅದು ಅಕ್ಲಮೆಟೈಸ್ ಆಗಿರೋದಿಲ್ಲ. ಅದು ಸಡನ್ನಾಗಿ ಏನೋ ಒಂದು ದಿವಸ ಕಷ್ಟಪಟ್ಟು ಹತ್ಬಿಡ್ತೀವಿ, ಆವಾಗೇನಾಗಲ್ಲ, ಅದು ರಕ್ತನಾಳದ ಮೇಲೆ ಒತ್ತಡ ಬಿದ್ದು ರಕ್ತನಾಳದಲ್ಲಿ ಇರತಕ್ಕಂಥ ಇದು ಪ್ಲಾಕ್ ಅಂತ ಹೇಳ್ತೀವಿ ನಮ್ಮ ವೈದ್ಯಕೀಯ ಭಾಷೆಯಲ್ಲಿ, ಅಥೆರೋಸ್ಕ್ಲೆರೋಟಿಕ್ ಪ್ಲಾಕ್ ಅಂತ, ಅದು ಒಡೆದೋಗ್ಬಿಡುತ್ತೆ. ಆಗ ಒಡೆದೋಗಿದ್ದು ಬ್ಲಾಕೇಜು ಏನು ಇರೋದೇ ಇಲ್ಲ ಅಂಥವ್ರಿಗೆ, ಅದು ರಕ್ತನಾಳದಲ್ಲಿ ಆ ಪ್ಲಾಕ್ ಒಡೆದೋದಾಗ ಕ್ಲಾಟ್ ಆಗಿ 100% ಬ್ಲಾಕ್ ಆಗುತ್ತೆ, ಹಾರ್ಟ್ ಅಟ್ಯಾಕ್ ಆಗುತ್ತೆ. ಸೊ ಅದಕ್ಕೋಸ್ಕರ ಇವತ್ತು ಇದು ನಿಜವಾಗ್ಲೂ ಇದು ಒಂದು ಗಂಭೀರವಾದಂಥ ಸಮಸ್ಯೆ.
ಅದರಿಂದ ಆದಷ್ಟು ನಾವು ಮೇಲ್ನೋಟಕ್ಕೆ ಚೆನ್ನಾಗಿದ್ದೀವಿ ಅಂದ್ಕೊಂಡ್ರು ಕೂಡ ಈಗ ಫಿಟ್ನೆಸ್ಸು ಅಂದರೆ ಕೆಲವರೆಲ್ಲ ಹೈ ಇಂಟೆನ್ಸಿಟಿ ಎಕ್ಸರ್ಸೈಜ್ ಮಾಡೋರು ಅದಕ್ಕೆ ಮೊದಲು ಒಂದು ಕಾರ್ಡಿಯಾಕ್ ಚೆಕಪ್ ಎವ್ಯಾಲ್ಯೂಯೇಷನ್ ಮಾಡಿಸ್ಕೋಬೇಕಾಗುತ್ತೆ. ನಾನು ಮೇಲ್ನೋಟಕ್ಕೆ ಚೆನ್ನಾಗಿದ್ದೀನಿ ಅಂದರೂ ಕೂಡ ಅಂದರೆ ಈ ಮಸಲ್ ಬಿಲ್ಡಿಂಗು ಒಂದು ಕೆಲವರಿಗೆ ಹುಚ್ಚಿಡಿದ್ಬಿಡುತ್ತೆ. ಸೊ ನಾನು ಅದು ಎನರ್ಜಿ ಪ್ರಾಡಕ್ಟ್ಸ್ ತೊಗೋಬೇಕು, ಈ ಎನರ್ಜಿ ಪ್ರಾಡಕ್ಟ್ಸ್ ಅದಕ್ಕೋಸ್ಕರ ಜಿಮ್ ಮಾಡೋದ್ರಿಂದ ಆಗುತ್ತಾ ಸರ್ ಇದು? ಅಲ್ಲಲ್ಲ, ನಾನು ನೋಡಿದ್ದೀನಿ ಕೆಲವರು ಒಬ್ಬ ಡೆಲ್ಲಿ MBA ಸ್ಟೂಡೆಂಟು ಇಲ್ಲಿ ಬೆಂಗಳೂರಲ್ಲೇ ಓದ್ತಾಯಿದ್ರು. ಅವರು ವೆಯ್ಟ್ ಲಿಫ್ಟಿಂಗಿಗೆ ಹೋಗಿದ್ದಾರೆ. ಒಂದು 60 kg ಕೊನೆಗೂ ಎತ್ತಕ್ಕಾಗಿಲ್ಲ. ಸೊ ಕೊನೆಗೆ ಈ ಕೇಮ್ ವಿತ್ ಸಿವಿಯರ್ ಚೆಸ್ಟ್ ಪೇನ್, ನೋಡಿದರೆ ರಕ್ತನಾಳ ಒಡೆದೋಗ್ಬಿಟ್ಟಿತ್ತು ಆ ವೆಯ್ಟ್ಗೆ. ಅದಕ್ಕೋಸ್ಕರ ಸೊ ಅದರಿಂದ ನಾವು ಈ ರೀತಿ ಮುನ್ನೆಚ್ಚರಿಕೆಯನ್ನು ವಹಿಸಬೇಕು. ಇವೆಲ್ಲ ಮುನ್ನೆಚ್ಚರಿಕೆ ವಹಿಸಿದರೂ ಕೂಡ ಒಂದು 5%, ಮೇ ಬಿ 5 to 7% ಜನರಲ್ಲಿ ನಾವು ಹೃದಯಾಘಾತ ಆಗೋದನ್ನ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. 5 to 10%. ಇನ್ನು ಕೆಲವರಿಗೆ ರಕ್ತನಾಳ ಸ್ಪ್ಯಾಸಮ್ ಅಂತ ಆಗುತ್ತೆ, ಅಂದರೆ ಬ್ಲಾಕೇಜ್ ಇರೋದಿಲ್ಲ. ಈಗ ನಾವು ಒಂದು ಈ ಚಳಿನಲ್ಲಿ ತುಂಬ ತಣ್ಣೀರು ಸ್ನಾನ ಮಾಡಿದರೆ ಒಂಥರ ಮೈ ಕುಗ್ಗುತ್ತೆ. ಅದೇ ರೀತಿ ರಕ್ತನಾಳ ಕುಗ್ಬೋದು, ಅದನ್ನು ಸ್ಪ್ಯಾಸಮ್ ಅಂತೀವಿ. ಫಿಕ್ಸ್ಡ್ ಬ್ಲಾಕ್ ಇರೋದಿಲ್ಲ, ಸಡನ್ನಾಗಿ ಸ್ಪ್ಯಾಸಮ್ ಆಗ್ಬೋದು. ಯಾವಾಗ ಆಗುತ್ತೆ ಅಂದರೆ ಈ ನಾರ್ಕೋಟಿಕ್ ಡ್ರಗ್ಸ್ ತೊಗೊಂಡಾಗ, ಯಾವುದು ಕೊಕೇನು, ಮಾರಿಜೂನಾ, ಗಾಂಜಾ. ನಾನು ನೋಡಿದ್ದೀನಿ ಒಂದಿಬ್ಬರು ಹೆಣ್ಮಕ್ಳು ಉಕ್ಕಾಬಾರಿಂದ ಚೆಸ್ಟ್ ಪೇನ್ ಅಂತ ಬಂದರು. ಉಕ್ಕಾಬಾರಿಂದ ಅದು ECG ನೋಡಿದರೆ ಮ್ಯಾಸಿವ್ ಹಾರ್ಟ್ ಅಟ್ಯಾಕ್. ಸೊ ನಾರ್ಕೋಟಿಕ್ ಡ್ರಗ್ಸು ಕೂಡ ಒಂದು ಬಹಳ ಮುಖ್ಯವಾದಂಥ ಕಾರಣ ದೊಡ್ಡ ದೊಡ್ಡ ಮೆಟ್ರೋ ಸಿಟೀಸಲ್ಲಿ. ಸೊ ಕೊಕೇನ್ ಅಂತಿದೆಯಲ್ಲ, ಕೊಕೇನ್ ತೊಗೊಂಡವ್ರಿಗೆ ವಿತಿನ್ ಒಂದು ಹಾಫ್ ಆನ್ ಅವರ್ 1 ಅವರಲ್ಲಿ ರಕ್ತನಾಳ, ನಾರ್ಮಲ್ ಇರೋ ರಕ್ತನಾಳ ಕ್ಲೋಸ್ ಆಗಿಬಿಡುತ್ತೆ, ಹೃದಯದ ರಕ್ತನಾಳ, ಹಾರ್ಟ್ ಅಟ್ಯಾಕ್ ಆಗುತ್ತೆ. ಸೊ ನಾರ್ಕೋಟಿಕ್ ಡ್ರಗ್ಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಏರ್ ಪೊಲ್ಯೂಷನ್ ಈಸ್ ಆನ್ ಎಮರ್ಜಿಂಗ್ ರಿಸ್ಕ್ ಫ್ಯಾಕ್ಟರ್. ಸ್ಟ್ರೆಸ್ಸು ಏನಾಗಿದೆ, 10 ತಿಂಗಳಲ್ಲಿ ಸಾಧನೆ ಮಾಡಬೇಕಾಗಿರೋದನ್ನ 10 ದಿನದಲ್ಲಿ ಮಾಡಬೇಕು ನಾನು, ಅಥವಾ ಅಂದರೆ ಪ್ರತಿಯೊಂದು ಮೊದಲನೇ ಪ್ರಯತ್ನದಲ್ಲಿ ನನಗಾಗಬೇಕು, ನಾನು ಪ್ರತಿಯೊಂದು ವಿಚಾರದಲ್ಲೂ ನಾನು ಮುಂಚೂಣಿಲೇ ಇರಬೇಕು. ಈ ರೀತಿ ಒತ್ತಡಗಳು ಜಾಸ್ತಿಯಾಗಿ ಈ ಸಮಸ್ಯೆಗಳಾಗ್ತಾಯಿದೆ. ಸರ್, ಒಬ್ಬ ಹೃದಯಾಘಾತಕ್ಕೊಳಗಾದಂತಹ ಒಬ್ಬ ವ್ಯಕ್ತಿಯನ್ನು ಕರ್ಕೊಂಡು ಹೋದಾಗ, ಅಂದರೆ PHC ಇರುತ್ತೆ, ಅಲ್ಲಿ ECG ಜೊತೆಗೆ ಬೇರೆ ಏನು ಇನ್ಸ್ಟ್ರೂಮೆಂಟ್ ಇರಬೇಕಾಗತ್ತೆ ಅಲ್ಲಿ? ಅಲ್ಲ, ಇವಾಗ ಏನಾಗುತ್ತೆ, ಪ್ರತಿಯೊಂದು ಪ್ರಾಥಮಿಕ ಕೇಂದ್ರ ಆಗ್ಬೋದು ಅಥವಾ ಸಮುದಾಯ ಆರೋಗ್ಯ ಕೇಂದ್ರ ಆಗ್ಬೋದು, ECG ಮಾಡತಕ್ಕಂಥ ಒಂದು ಎಕ್ವಿಪ್ಮೆಂಟ್ ಇರಲೇಬೇಕು. ಜೊತೆಗೆ ಡಿಫಿಬ್ರಿಲೇಟರ್ ಅಂತ, ಹಾರ್ಟ್ ಅಕಸ್ಮಾತು ಸಡನ್ನಾಗಿ ನಿಂತೋದಾಗ, ನಾವು ಕಾರ್ಡಿಯಾಕ್ ಅರೆಸ್ಟ್ ಆದಾಗ 3 to 4-5 ನಿಮಿಷದೊಳಗೆ ರಿವೈವ್ ಮಾಡಬೇಕು. ಸಪೋಸ್ ಹಾರ್ಟ್ ನಿಂತೋದ ಮೇಲೆ ಒಂದು 3-4 ನಿಮಿಷದಲ್ಲಿ ನಾವು ರಿವೈವ್ ಆದರೆ ಅದು ರಿವೈವ್ ಆಗುತ್ತೆ. ಆಗ ಮೆದುಳಿಗೆ ಡ್ಯಾಮೇಜ್ ಆಗಲ್ಲ, ಆವಾಗ ಅವನು ಚೆನ್ನಾಗಿ ಉಸಿರಾಡ್ತಾನೆ, ಅವನು ಕಂಡೀಷನ್ನು ಇಂಪ್ರೂವ್ ಆಗುತ್ತೆ. ಬಟ್ ಹೃದಯಾಘಾತ, ಅದಕ್ಕೋಸ್ಕರ ಡಿಫಿಬ್ರಿಲೇಟ್ ಅಂದರೆ ಒಂದು DC ಶಾಕ್ ಅಂತ ಕೊಡ್ತೀವಿ. ಅಂದರೆ ಹಾರ್ಟ್ ಸ್ಟಾಪ್ ಆಗಿರುತ್ತೆ, ಬಟ್ ಅದು ಯಾವಾಗ ವರ್ಕೌಟ್ ಆಗುತ್ತೆ ಅಂದರೆ ಹೃದಯಾಘಾತ ಆಗಿ ಲೆಸ್ ದೆನ್ 5 minutes ಇದ್ದರೆ. ಸೊ ಆವಾಗ ಅದನ್ನು ಶಾಕ್ ಕೊಡೋಂಥದ್ದು. ಅದನ್ನು ಕೇವಲ ಆಸ್ಪತ್ರೆಗಳಲ್ಲೆಲ್ಲ ಎಲ್ಲೆಲ್ಲಿ ಜನಸಂದಣಿ ಇರುತ್ತೆ ಅಲ್ಲೆಲ್ಲ ಅದನ್ನು ಇಟ್ಟಿದ್ದಾರೆ ಕೆಲವು ಕಡೆ ಇವಾಗ, ಡಿಫಿಬ್ರಿಲೇಟ್ ಅಂತ. ಈಗ ಮಾಲ್ಗಳಾಗ್ಬೋದು, ಅಪಾರ್ಟ್ಮೆಂಟ್ಗಳಾಗ್ಬೋದು, ರೈಲ್ವೆ ಸ್ಟೇಷನ್ಗಳಾಗ್ಬೋದು, ಬಸ್ ಸ್ಟೇಷನ್ ಆಗ್ಬೋದು. ಅದನ್ನು ಈಗ ಎದೆ ಮೇಲೆ ಇಲ್ಲೊಂದು ಈಗೊಂದಿಟ್ಟು ಅದು ಪ್ರೆಸ್ ಮಾಡಿದರೆ ಶಾಕ್ ಕೊಡುತ್ತೆ. ಆಗ ಹಾರ್ಟ್ ತಿರ್ಗಾ ರೀಸ್ಟಾರ್ಟ್ ಆಗುತ್ತೆ. ಆವಾಗ ನಿಯರೆಸ್ಟ್ ಹಾಸ್ಪಿಟ್ಲಿಗೆ ಹೋಗಿ ಟ್ರೀಟ್ಮೆಂಟ್ ತಗೋಬೋದು. ECG ಜೊತೆಗೆ ಅಂದರೆ ಅಲ್ಲಿ ಎಲ್ಲ ಎಕ್ವಿಪ್ಮೆಂಟ್ ಇದೆ ಅಂತ ಅನಿಸುತ್ತಾ ಸರ್ ನಿಮಗೆ? ಪ್ರಾಥಮಿಕ ಅಲ್ಲ, ಈಗ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಎಲ್ಲ ಇದೆ. ನಾವು ಹೇಳಿದ್ನಲ್ಲ, ಹಬ್ ಆ್ಯಂಡ್ ಸ್ಪೋಕ್ ಮಾಡೆಲ್ ಅಂದ್ಬಿಟ್ಟು ಸುಮಾರು 110 ತಾಲೂಕಲ್ಲಿ ಇವತ್ತು ಹಾರ್ಟ್ ಅಟ್ಯಾಕ್ಗೆ ಚಿಕಿತ್ಸೆ ಕೊಡತಕ್ಕಂಥ ವ್ಯವಸ್ಥೆ ಇದೆ. ಅದನ್ನು 4 ವರ್ಷದಿಂದ ನಾವು ಅಂದರೆ ಜಯದೇವ ಹೃದ್ರೋಗ ಸಂಸ್ಥೆ ಮತ್ತು ಕರ್ನಾಟಕ ಸರ್ಕಾರ ಜಂಟಿಲಿ ಮಾಡಿದ್ವಿ. ಇವಾಗ ಅದನ್ನು 230 ತಾಲೂಕಿಗೂ ಅದನ್ನು ಎಕ್ಸ್ಟೆಂಡ್ ಮಾಡತಕ್ಕಂಥ ಒಂದು ಸ್ಕೀಮ್ ಇದೆ. ಅಂದರೆ ಯಾಕೆಂದರೆ ಹೃದಯಾಘಾತ ಆದಾಗ ಚಿಕಿತ್ಸೆ ಗೋಲ್ಡನ್ ಅವರಲ್ಲೇ ಕೊಡಬೇಕು. ಈಗ ಹೃದಯಾಘಾತ ಆದಾಗ ಫಸ್ಟ್ 6 ಅವರ್ಸಲ್ಲಿ ಟ್ರೀಟ್ಮೆಂಟ್ ಕೊಟ್ಟರೆ ದಿ ಡೆತ್ ರೇಟು ಭಾಳ ಕಡಿಮೆ ಆಗುತ್ತೆ. ಆಮೇಲೆ ಹೃದಯದ ಶಕ್ತಿನೂ ಕೂಡ ಕುಗ್ಗೋದಿಲ್ಲ. ಬಟ್ ನೀವು ರಿಯಲ್ ಪ್ರಾಬ್ಲಮ್ ಎಲ್ಲಾಗುತ್ತೆ ಅಂದರೆ ಹಾರ್ಟ್ ಅಟ್ಯಾಕ್ ಆಗಿ ಸಮಯನೇ ಕೊಡದೇ ಇದ್ದಾಗ ಕಷ್ಟ. ಅಂದರೆ ಕೆಲವರು ಆಸ್ಪತ್ರೆಗೆ ಎಲ್ಲಿ ಮನೆಯಿಂದ ಬಾಗಿಲಿಗೆ ಬರೋದ್ರೊಳಗಡೆ ಹಾರ್ಟ್ ಸ್ಟಾಪ್ ಆಗಿಬಿಡುತ್ತೆ. ಅದು ಅನ್ಫಾರ್ಚುನೇಟ್.
ಸೊ ಸರ್, ಈಗ ದಿಲೀಪ್ ರಾಜ್ ಅವರ ವಿಷಯ ಅಂದರೆ ಎಕ್ಸಾಂಪಲ್ಗೆ ಅವ್ರನ್ನ ಕರ್ಕೊಂಡು ಹೋಗ್ತಾ ಇರುವಾಗ 2-3 ಹಾಸ್ಪಿಟಲಿಗೆ ಕರ್ಕೊಂಡು ಹೋದಾಗಲೂ ಕೂಡ ಆ ಕ್ಲಿನಿಕಲ್ಲಿ ಡಾಕ್ಟ್ರ್ ಇರಲಿಲ್ಲ ಅನ್ನುವಂಥದ್ದು. ಕರೆಕ್ಟ್ ಟೈಮಿಗೆ ಡಾಕ್ಟ್ರ್ ಸಿಕ್ಕಿದ್ದಿದ್ರೆ ಅಥವಾ ಚಿಕಿತ್ಸೆ ಸಿಕ್ಕಿದ್ದಿದ್ರೆ ಏನೋ ಚಿಕಿತ್ಸೆನಾದರೂ ಸಿಕ್ತಿತ್ತು. ಅದು ಗೊತ್ತಿಲ್ಲ. ಈಗ ಅವರು 2-3 ಆಸ್ಪತ್ರೆಗೆ ಹೋದಂಥ ಸಂದರ್ಭದಲ್ಲಿ ಅವ್ರದ್ದು ಹಾರ್ಟ್ ಬೀಟ್ ಇತ್ತಾ ಇಲ್ವಾ ಅನ್ನೋದು ಮುಖ್ಯ. ಇತ್ತು ಅಂತ ಹೇಳ್ತಾರೆ. ಇತ್ತು ಇದ್ದರೆ ಆವಾಗ ಅಟ್ಲೀಸ್ಟು ವೈದ್ಯರೇ ಸಿಗಲಿಲ್ಲ ಅವರಿಗೆ ಅಂತ. ಹಾಂ ಹಾಂ. ಬಟ್ ಸಾಮಾನ್ಯವಾಗಿ ಯಾವುದೇ ವೈದ್ಯರು ಇಲ್ಲದೇ ಇದ್ದರೂ ಕೂಡ ಅಟ್ಲೀಸ್ಟು ಅಲ್ಲಿ ಇರೋ ಸ್ಟಾಫ್ ನರ್ಸ್ಗೂ ಕೂಡ ಒಂದು ಟ್ರೈನಿಂಗ್ ಕೊಟ್ಟಿರ್ಬೇಕು ನಾವು. ಅಂದರೆ ಇ ಸಿ ಜಿ ಮಾಡಬೇಕು. ಅವ್ರದ್ದು ಗೊತ್ತಿಲ್ಲ ನನಗೆ, ಇ ಸಿ ಜಿ ಮಾಡಿದ್ರಾ ಅಥವಾ ಅದು ಆಸ್ಪತ್ರೆ ತಲುಪೋದಕ್ಕೆ ಮೊದಲೇ ಅವ್ರ ಹೃದಯ ನಿಂತೋಗಿತ್ತಾ ಅದು ಗೊತ್ತಿಲ್ಲ ನಮಗೆ. ಸಪೋಸು ಸಾಮಾನ್ಯವಾಗಿ ಬೆಂಗಳೂರಲ್ಲಿ ಆಗಿರೋದು ಅದು. ಸಾಮಾನ್ಯವಾಗಿ ಬೆಂಗಳೂರಲ್ಲಿ ಯಾವುದೇ ಆಸ್ಪತ್ರೆಗೆ ಹೋದರೂ ಕೂಡ ಒಂದು ಇ ಸಿ ಜಿ ಫೆಸಿಲಿಟಿ, ಸೊ ಇ ಸಿ ಜಿ ಫೆಸಿಲಿಟಿ ಇರಬೇಕು, ಡಿಫಿಬ್ರಿಲೇಟರ್ ಅಂತೀವಲ್ಲ, ಶಾಕ್ ಕೊಡೋ ಅಂಥದ್ದು ಅದು ಇರಬೇಕಾಗುತ್ತೆ. ಸೊ ಅದು ಇತ್ತೀಚೆಗೆ ನಾವು ಈ ಕಾರ್ಡಿಯಾಕ್ ಅರೆಸ್ಟ್ ಅಂದರೆ ಹೆಂಗೆ ಅಂದರೆ ಹೃದಯ ನಿಂತೋಗುತ್ತೆ, ಉಸಿರಾಟ ನಿಂತೋಗುತ್ತೆ, ಅದು ಕಾರ್ಡಿಯಾಕ್ ಅರೆಸ್ಟ್ ಅಂತ. ಬಟ್ಟು ಈಗ ಇನ್ನೂ ಕೆಲವರಿಗೆ ನಾನು ಈಗಾಗಲೇ ಹೇಳಿದ್ದೀನಿ, ಹಾರ್ಟ್ ಅಟ್ಯಾಕ್ ಬಿಟ್ಟು ಕೂಡ ಬೇರೆ ಹಾರ್ಟ್ ಡಿಸೀಸಸ್ ಇದೆ, ಅದರಿಂದಲೂ ಕಾರ್ಡಿಯಾಕ್ ಇದು ಸಡನ್ ಡೆತ್ ಆಗ್ಬೋದು. ಒಂದು ನಾನು ಹೈಪರ್ಟ್ರೋಫಿಕ್ ಕಾರ್ಡಿಯೋಮಯೋಪತಿ ಅಂತ ಹೇಳಿದೆ. ಸೊ ಇನ್ನೊಂದು ಹೃದಯದಲ್ಲೇ ಕರೆಂಟ್ ಇರುತ್ತಲ್ಲ, ಅರಿಥ್ಮಿಯಾಸ್ ಅಂತೀವಿ. ಹೃದಯದ ಬಡಿತ ತುಂಬ ಕಡಿಮೆ ಇರುತ್ತೆ ಕೆಲವ್ರಿಗೆ, ಕೆಲವು ಕಾಯಿಲೆಯಿಂದ. ಅಂದರೆ ಅದು ಸ್ಟ್ರಕ್ಚರಲಿ ಪ್ರಾಬ್ಲಮ್ ಇರುತ್ತದು. ಇನ್ನು ಕೆಲವ್ರಿಗೆ ಹೃದಯದ ಬಡಿತ ಸಡನ್ನಾಗಿ ಜಾಸ್ತಿ ಆಗುತ್ತೆ, ಅದನ್ನು ನಾವು ಅರಿಥ್ಮಿಯಾಸ್ ಅಂತೀವಿ. ಸೊ ಆ ಕಾಯಿಲೆನೂ ಕೂಡ ಇದೆ. ಅದಕ್ಕೆ ಕೂಡ ಅಂದರೆ ಅದು ಹಾರ್ಟ್ ಅಟ್ಯಾಕಿಂದ ಸಾಯಲ್ಲ ಅವರು, ಬಟ್ ಸಡನ್ನಾಗಿ ಹೃದಯದ ಬಡಿತ 300-350 ಆಗಿಬಿಡುತ್ತೆ. ಅದನ್ನು ನಾವು ಚಾನಲೋಪತೀಸ್ ಅಂತ ಹೇಳ್ತೀವಿ. ಅದನ್ನು ನಾವು ಇ ಸಿ ಜಿ ತೆಗೆದ್ರೆ ಅದು ಕೂಡ ಒಂದು ಪ್ರತಿ 1,000 ಜನರಲ್ಲಿ ಅಥವಾ 1,500 ಜನರಲ್ಲಿ ಒಬ್ಬರಿಗಿರುತ್ತೆ. ಸೊ ಅಂದರೆ ಸಾಮಾನ್ಯವಾಗಿ ನಾವು ಜನಸಾಮಾನ್ಯರಲ್ಲಿ ಸಡನ್ನಾಗಿ ಡೆತ್ ಆದರೆ ಇದು ಹಾರ್ಟ್ ಅಟ್ಯಾಕ್ ಅಂತೀವಲ್ಲ, ಅದು ನಿಜ, ಒಂದು 90-95% ನಿಜ. ಇನ್ನು 5% ಬೇರೆ ಹಾರ್ಟ್ ಕಾಯಿಲೆಯಿಂದನೂ ಬರುತ್ತೆ. ಸೊ ಬೇರೆ ಹಾರ್ಟ್ ಪ್ರಾಬ್ಲಮ್ ಇರುವಂಥದ್ದಕ್ಕೆ ತೋರಿಸ್ಕೊಂಡು ಮುಂಚಿತವಾಗಿ ಚಿಕಿತ್ಸೆ ತೆಗೆದುಕೊಂಡ್ರೆ ಅದರಿಂದ ಪಾರಾಗಬಹುದಾ ಅಂತ. ಓಕೆ. ಅಥವಾ ಆರೋಗ್ಯ ಮತ್ತು ಏನೇನು ಮುನ್ನೆಚ್ಚರಿಕಾ ಕ್ರಮಗಳನ್ನ ತಗೋಬೇಕು, ಫುಡ್ ಇರ್ಬೋದು, ಹೇಗಿರಬೇಕು ಅಂತ? ಅಲ್ಲ, ಫುಡ್ದು ಈಗಾಗಲೇ ಹೇಳಿದ್ದೀವಿ ನಾವು. ಸೊ ಬೇಸಿಕಲಿ ಕಾರ್ಬೋಹೈಡ್ರೇಟು ಬೇಕು ನಮಗೆ. ನಾವು ಅನ್ನನೇ ಊಟ ಮಾಡಬಾರ್ದು ಅಥವಾ ಚಪಾತಿನೇ ತಿನ್ನಬಾರ್ದು ಅಂತ ಒಂದು 30% ಇರಬೇಕು. ಅಂದರೆ ಪ್ರಪೋರ್ಷನೇಟಾಗಿ ಪ್ರೋಟೀನ್ಸು ಇರಬೇಕು, ಸ್ವಲ್ಪ ಫ್ಯಾಟು ಇರಬೇಕು, ಫ್ರೂಟ್ಸು ವೆಜಿಟೇಬಲ್ಸ್ ಇರಬೇಕು. ಅಂದರೆ ಇತ್ತೀಚಿನ ದಿನಗಳಲ್ಲಿ ವಾಯು ಮಾಲಿನ್ಯ ಜೊತೆಗೆ ಆಹಾರದ ಮಾಲಿನ್ಯ, ಭೂಮಿ ಮಾಲಿನ್ಯ ಕೂಡ ಆಗ್ತಾಯಿದೆ. ನಮಗೆ ಗೊತ್ತಾಗ್ತಾ ಇಲ್ಲ ಅದು ಏನಾಗ್ತಾಯಿದೆ. ಆ್ಯಕ್ಚುಲಿ ನಾವು ತಿನ್ನೋ ಆಹಾರದಲ್ಲಿ ಏನಿದೆ ಅದೂ ಒಂದು ಪ್ರಾಬ್ಲಮ್ ಆಗಿದೆ. ಕೆಮಿಕಲ್ಸ್ ಯೂಸ್ ಮಾಡ್ತೀವಿ, ಪೆಸ್ಟಿಸೈಡ್ಸ್ ಯೂಸ್ ಮಾಡ್ತೀವಿ. ನಂತರ ಇವನ್ನು ಪೌಲ್ಟ್ರೀಸಲ್ಲೂ ಕೂಡ ತುಂಬ ಕೋಳಿಗಳು ತುಂಬ ಬೇಗ ಬೆಳೀಲಿ, ತೂಕ ಜಾಸ್ತಿ ಬರಲಿ ಅಂದ್ಬಿಟ್ಟು ಹಾರ್ಮೋನ್ಸ್ ಕೊಡ್ತಾರೆ, ಆ್ಯಂಟಿಬಯೋಟಿಕ್ಸ್ ಕೊಡ್ತಾರೆ. ಇವೆಲ್ಲ ಮಲ್ಟಿಪಲ್ ಪ್ರಾಬ್ಲಮ್ಸ್. ಸರ್, ಅದೇ ಡಾಕ್ಟರ್ ಮುಂಚಿತವಾಗಿ ಅವರಿಗೆ ಚಿಕಿತ್ಸೆಯನ್ನು ಕೊಟ್ಟರೆ ಹೇಗೆ ಅದರಿಂದ ಬಚಾವಾಗಬಹುದು? ಅಲ್ಲ, ಅದೇನೆ ನಾನು ಹೇಳಿದ್ದು. ಈಗ ಹೃದಯ ಸಂಬಂಧಿ ಕಾಯಿಲೆಗಳು, ಒಂದು ಹಾರ್ಟ್ ಅಟ್ಯಾಕು ಎಲ್ಲರಿಗೂ ಗೊತ್ತಿರೋಂಥದ್ದು. ಇನ್ನು ಕೆಲವರಿಗೆ ಹುಟ್ಟಿನಿಂದಲೇ ಕೆಲವು ಹೃದಯ ಸಂಬಂಧಿ ಕಾಯಿಲೆ ಬರುತ್ತೆ, 2. ಮೂರನೇದು ಹೃದಯದ ಕವಾಟದ ಕಾಯಿಲೆಗಳು ಇದ್ದಾವೆ, ವ್ಯಾಲ್ವುಲರ್ ಇದು. ಸೊ ಹೀಗಾಗಿ ಇನ್ನು ಕೆಲವು ಎಲೆಕ್ಟ್ರಿಕಲ್ ಪ್ರಾಬ್ಲಮ್ಸ್ ಆಫ್ ದಿ ಹಾರ್ಟ್ ಅಂತೀವಿ. ಎಲೆಕ್ಟ್ರಿಕಲ್ ಪ್ರಾಬ್ಲಮ್ಸ್ ಆಫ್ ದಿ ಹಾರ್ಟ್ ಅಂದರೆ ಎಕೋ ಮಾಡಿದರೆ ನಾರ್ಮಲ್ ಇರುತ್ತದು, ಬಟ್ ಅದರಲ್ಲಿ ಹೃದಯದ ಒಳಗಡೆ ಕರೆಂಟು ಇಂಪಲ್ಸು ಸುತ್ತುತ್ತೆ. ಸೊ ಅದನ್ನು ಇ ಸಿ ಜಿ ಮಾಡಿದರೆ ಗೊತ್ತಾಗುತ್ತೆ ನಮಗೆ. ಅದನ್ನು ನಾವು ಪ್ರೊಲಾಂಗ್ಡ್ ಕ್ಯೂಟಿ ಸಿಂಡ್ರೋಮ್ ಅಂತೀವಿ. ಸೊ ಅವರಲ್ಲಿ ಸಡನ್ನಾಗಿ ಒಂದು ಸ್ವಿಮ್ಮಿಂಗಲ್ಲಿ ಡೆತ್ ಆಗಿಬಿಡುತ್ತೆ, ಅಥವಾ ಒಂದೊಂದು ಸರಿ ಸೌಂಡ್ ಜಾಸ್ತಿ ಆದಾಗ ಡೆತ್ ಆಗಿಬಿಡುತ್ತೆ ಅಂಥವ್ರಿಗೆ. ಅಂದರೆ ಅದು ಅಪರೂಪ. ಒಂದು ಸುಮಾರು 50,000 ಜನರಲ್ಲಿ 1,00,000 ಒಬ್ಬರಿಗೆ ಇರ್ಬೋದು. ಸೊ ಅದಕ್ಕೋಸ್ಕರ ಎಷ್ಟೋ ನಾವು ಅಂದ್ಕೊಳ್ಳೋದು ಎಲ್ಲ, ಈಗ 8 ವರ್ಷದ ಮಗು ಹಾರ್ಟ್ ಅಟ್ಯಾಕಿಂದ ಸತ್ತೋಯ್ತು, 6 ವರ್ಷದ ಮಗು ಹಾರ್ಟ್ ಅಟ್ಯಾಕಿಂದ ಸತ್ತೋಯ್ತು. ಅದು ಹಾರ್ಟ್ ಅಟ್ಯಾಕ್ ಅಲ್ಲ, ಹಾರ್ಟ್ ಅಟ್ಯಾಕೇತರ ಕಾಯಿಲೆ ಅದು. ಹಾರ್ಟ್ ಅಟ್ಯಾಕ್ ಅದರ್ ದೆನ್ ಹಾರ್ಟ್ ಅಟ್ಯಾಕ್, ದೇರ್ ಆರ್ ಸಮ್ ಹಾರ್ಟ್ ಡಿಸೀಸಸ್. ಹಾರ್ಟ್ ಅಟ್ಯಾಕ್ ನೆಪ ಬೇರೆ ಕಾಯಿಲೆ ಇರುತ್ತೆ. ಹೌದು. ಅದು ಅಂದರೆ ಇತ್ತೀಚೆಗೆ ನೀವು ನೋಡಿದ ಹಾಗೆ ಎಷ್ಟರ ಮಟ್ಟಿಗೆ ಜಾಸ್ತಿ ಆಗ್ತಾ ಇದೆ ಸರ್ ಹಾರ್ಟ್ ಅಟ್ಯಾಕ್ನ ಪ್ರಮಾಣ? ಇತ್ತೀಚೆಗೆ
ಅಂದರೆ ಜೀವನ ಶೈಲಿ ತುಂಬ ಬದಲಾವಣೆ ಆಗಿದೆ. ಅಂದರೆ ಎಲ್ಲ ಈ ಜಾಯಿಂಟ್ ಫ್ಯಾಮಿಲೀಸ್ ಆರ್ ಬ್ರೇಕಿಂಗ್ ಅವೇ. ಸೊ ಎಲ್ಲ ಹಸ್ಬೆಂಡ್ ಆ್ಯಂಡ್ ವೈಫ್ ಇರೋದೇ ಜಾಯಿಂಟ್ ಫ್ಯಾಮಿಲಿ ಆಗೋಗಿದೆ ಇವಾಗ. ಸೊ ಹಂಗಾಗಿ ಒತ್ತಡ ಜಾಸ್ತಿ, ಮಕ್ಕಳು ವಿದ್ಯಾಭ್ಯಾಸದ ಒತ್ತಡ, ಗಂಡ ವರ್ಕ್ ಮಾಡ್ತಾರೆ, ಹೆಂಡ್ತಿ ವರ್ಕ್ ಮಾಡ್ತಾರೆ, ತುಂಬ ಸ್ಟ್ರೆಸ್ಸು. ಆಮೇಲೆ ಫುಡ್ ಹ್ಯಾಬಿಟ್ಸು ಚೇಂಜ್ ಆಗಿದೆ, ಫಾಸ್ಟ್ ಫುಡ್ಗಳದ್ದು ಹಾವಳಿ ಕೂಡ ಜಾಸ್ತಿ ಆಗಿದೆ. ಸೊ ಆಮೇಲೆ ಚೈಲ್ಡ್ಹುಡ್ ಒಬೆಸಿಟಿ ಕೂಡ ಜಾಸ್ತಿ ಆಗಿದೆ. ಆಮೇಲೆ ಸಣ್ಣಕ್ಕಿದ್ದವ್ರಿಗೂ ಹಾರ್ಟ್ ಅಟ್ಯಾಕ್ ಆಗ್ಬೋದು, ದಪ್ಪಕ್ಕಿದ್ದವರೇ ಆಗಬೇಕು ಅಂತ ಏನಿಲ್ಲ. ಸೊ ಅದರಿಂದ ಸ್ವಲ್ಪ ಜೀವನ ಶೈಲಿ ನೋಡಿ. ಹಿಂದೆ ಈಗ ಅಲ್ಟಿಮೇಟ್ಲಿ ದೇರ್ ಈಸ್ ನೋ ಮೆಡಿಸಿನ್ ಇನ್ ಆ್ಯಕ್ಚುಲಿ ದೇರ್ ಇಸ್ ನೋ ಹ್ಯಾಪಿನೆಸ್ ಇನ್ ಮೆಡಿಸಿನ್ ಅಂತೀವಿ. ದೇರ್ ಇಸ್ ನೋ ಹ್ಯಾಪಿನೆಸ್ ಇನ್ ಮೆಡಿಸಿನ್, ಬಟ್ ದೇರ್ ಈಸ್ ಮೆಡಿಸಿನ್ ಇನ್ ಹ್ಯಾಪಿನೆಸ್. ಸೊ ಇದು ನಾವು ಇಲ್ಲ, ಇದು ಒಂಥರ ಸ್ಪಿರಿಚುವಲ್ ಮಾತಲ್ಲ, ಇದು ವೈದ್ಯಕೀಯವಾಗಿ ಹೇಳಬೇಕಾದ್ರೆ ಒತ್ತಡ ಕಡಿಮೆ ಮಾಡ್ಕೋಬೇಕು. ಆದಷ್ಟು ನಾವು ನಮ್ಮ ಹತ್ರ ಏನಿದೆ ಅದನ್ನು ವಿ ಶುಡ್ ಎಂಜಾಯ್. ನಾವು ಏನಿಲ್ಲ ಅದ್ರ ಬಗ್ಗೆ ಯೋಚನೆ ಮಾಡಬಾರ್ದು. ಸೊ ಅದಕ್ಕೋಸ್ಕರ ಜೀವನ ಶೈಲಿ ಅಂದರೆ ಕೇವಲ ಆಹಾರ ಪದ್ಧತಿ ಅಥವಾ ಆಹಾರ ಪದಾರ್ಥ ಅದೊಂದೇ ಅಲ್ಲ. ಸೊ ನಮ್ಮ ಚಿಂತೆಗಳು, ಸ್ಟ್ರೆಸ್ ಮ್ಯಾನೇಜ್ಮೆಂಟು, ಒತ್ತಡ ಯಾವ ರೀತಿ ನಾವು ನಿಭಾಯಿಸ್ತೀವಿ, ಇದು ಕೂಡ ಬಹಳ ಮುಖ್ಯವಾದದ್ದು. ಹೃದಯಾಘಾತಕ್ಕೆ ಹಲವಾರು ಕಾರಣಗಳಿದ್ದಾವೆ. ಹಲವಾರು ಅಂದರೆ ಹುಟ್ಟಿನಿಂದಲೇ ಒಂದಷ್ಟು ಸಮಸ್ಯೆಗಳು ಇರುವಂಥ ಹಿನ್ನೆಲೆಯಲ್ಲಿ ಕೂಡ ಹಾರ್ಟ್ ಅಟ್ಯಾಕ್ ಆಗುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಒತ್ತಡವನ್ನು ಕಡಿಮೆ ಮಾಡ್ತಾ ಹೋದ ಹಾಗೇ ನಮ್ಮ ಅದರ ಜೊತೆಗೆ ಜೀವನ ಶೈಲಿಯನ್ನು ಬದಲಾವಣೆ, ಅಂದರೆ ಅದಕ್ಕೆ ತಕ್ಕನಂಗೆ, ಅಂದರೆ ಯಾವ ರೀತಿ ಆಹಾರ ಶೈಲಿಯನ್ನು ನಾವು ಬದಲಾವಣೆ ಮಾಡ್ಕೋಬೇಕು, ಅದೇ ರೀತಿ ಮಾಡ್ಕೊಂಡು ಹೋದರೆ ಜೀವನ ಶೈಲಿ, ಜೀವನ ಎಲ್ಲವೂ ಕೂಡ ಚೆನ್ನಾಗಿರುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಒಂದಷ್ಟು ಏನೋ ಆಗ್ತಾ ಇರುವಂತಹ ಹೃದಯಾಘಾತದಿಂದಲೂ ಕೂಡ ಹೊರ ಬರ್ಬೋದು. ಮತ್ತು ಮುಂಚಿತವಾಗಿಯೇ ಯಾವಾಗ ಹಾರ್ಟ್ ಅಟ್ಯಾಕ್ಗಿಂತ ಮುಂಚಿತವಾಗಿಯೇ ಮುನ್ನೆಚ್ಚರಿಕಾ ಕ್ರಮವಾಗಿ ಒಂದಷ್ಟು ಕ್ರಮಗಳನ್ನ ತೆಗೆದುಕೊಳ್ಬೇಕು. ಅದಕ್ಕಿಂತ ಮುಂಚಿತವಾಗಿಯೇ ಒಂದಷ್ಟು ಏನು ಸಿಂಪ್ಟಮ್ಸ್ ಕೂಡ ಗೊತ್ತಾಗುತ್ತೆ. ಆ ಸಂದರ್ಭದಲ್ಲಿ ವೈದ್ಯರನ್ನು ಭೇಟಿ ಮಾಡಿದರೆ ಅದರಿಂದ ಪಾರಾಗಬಹುದು ಅನ್ನುವಂತಹ ಮಾತನ್ನು ಡಾಕ್ಟರ್ CN ಮಂಜುನಾಥ್ ಅವರು ಹೇಳ್ತಾ ಇದ್ದಾರೆ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ದೀಪಕ್ ಜೊತೆಗೆ ಮಮತಾ ಮರ್ಧಾಳ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.